ಇದೀಗ ನೈಪುಣ್ಯ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ನಿರ್ವಹಿಸಿದ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭುಕರ ಭಟ್ಕೆ ಅವರೇ, ಈಗಾಗಲೇ ನಮ್ಮನ್ನು ಕುರಿತು ಮಾತನಾಡಿದಂತಹ ಜಿಲ್ಲಾಧಿಕಾರಿಗಳಾದ ರಾಜೇಂದ್ರ ಅವರೇ, ಕ್ಯಾಂಪುಗಳ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಕೊಟ್ಟಿ ಅವರೇ, ರಾಷ್ಟ್ರೀಯ ಸ್ವಯಂ ಸಂಘದ ಪ್ರಾಂತೀಯ ಸಹಕಾರ್ಯವಾರಾದ ಪ್ರಕಾಶ್ ಅವರೇ, ಹಿರಿಯರಾದ ಕಲಿಪಾಡಿ ಸುಬ್ರಹ್ಮಣ್ಯ ಭಟ್ರೆ, ಗೋಪಾಲ್ ಶೆಟ್ಟಿ ಅವರೇ, ಸೀತಾರಾಮನ್ ಅವರೇ, ವೇದಿಕೆಯ ಕೆಳಗಿರುವಂತಹ ಎಲ್ಲ ಗಣ್ಯರೇ, ಹಿರಿಯರೇ, ಕಾಲೇಜಿನ ಪ್ರಾಂಶುಪಾಲರೇ, ಎಲ್ಲ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ತರಬೇತಿದಾರರೇ ಮತ್ತು ತರಬೇತಿಯನ್ನು ಪಡೆದು ಇವತ್ತು ಯಶಸ್ವಿಯಾಗಿ ಮತ್ತು ಇಲ್ಲಿ ಕೂತಿರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಸರ್ಕಾರದ ವ್ಯವಸ್ಥೆಯನ್ನ ಕಡಿಮೆ ಬಳಕೆ ಮಾಡಿ ಹೇಗೆ ವ್ಯಕ್ತಿಗಳನ್ನ ಸ್ವಾವಲಂಬಿ ಮಾಡಬಹುದು ಅನ್ನೋದಕ್ಕೆ ಈ ಕಾರ್ಯಕ್ರಮ ಒಂದು ಉದಾಹರಣೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘ, ಸಹಕಾರಗಾರಿಕೆ, ಗ್ರಾಮ ವಿಕಾಸ ಸಮಿತಿ ಮತ್ತು ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜು ಇವರೆಲ್ಲರೂ ಕೂಡ ಕಾಲೇಜ್ ಆರಂಭ ಮಾಡಿದ್ದಾಗಲಿ ಅಥವಾ ಯಾವುದೇ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾಗಲಿ ಇದರಲ್ಲಿ ವ್ಯವಹಾರ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನುವಂಥ ಕಾರಣದಿಂದಾಗಿ ಅಲ್ಲ. ಈ ದೇಶದಲ್ಲಿ ದೇಶಭಕ್ತಿಯನ್ನು ಬೆಳೆಸಬೇಕು, ಜನರಲ್ಲಿ ದೇಶಭಕ್ತಿಯ ದಿಕ್ಕಿನ ಕಡೆಗೆ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು ಹಿರಿಯರು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಮಕ್ಕಳಿಗೆ ರಾಷ್ಟ್ರೀಯ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ರು. ಸರ್ಕಾರಿ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸಬೇಕನ್ನುವಂಥ ಕಾರಣಕ್ಕಾಗಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಕೊರೋನಾ ಮಹಾಮಾರಿ ಬಂದದ್ದು ಜಗತ್ತಿಗೆ, ಕೇವಲ ಪುತ್ತೂರಿಗೆಲ್ಲ. ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಸರ್ಕಾರದಿಂದ ಏನು ವ್ಯವಸ್ಥೆ ಆಗುತ್ತೆ, ಸರ್ಕಾರದಿಂದ ಎಲ್ಲಿ ಕಿಟ್ ಸಿಗುತ್ತೆ, ಸರ್ಕಾರದಿಂದ ಉಚಿತವಾಗಿ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನ ಬಹಳ ಸಂಘ ಸಂಸ್ಥೆಗಳು ಯೋಚನೆ ಮಾಡ್ತಾ ಇದ್ರು ಮತ್ತು ಅದಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿರ್ಬೋದು. DC ಅವರಿಗೂ ಹಲವಾರು ಅರ್ಜಿಗಳು ಬಂದಿರ್ಬೋದು. ಆದ್ರೆ ಯಾರು ರಾಷ್ಟ್ರೀಯ ಹಿತದೃಷ್ಟಿಯಿಂದ ಒಂದು ಸಂಘ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು ಅವರು ತಾವಾಗೇ ಒಂದು ಸಿಲೆಬಸ್ ಅನ್ನ ಕ್ರಿಯೇಟ್ ಮಾಡಬಹುದು, ತಾವಾಗೇ ಬೇರೆಯವರಿಗೆ ಟ್ರೈನಿಂಗ್ ಅನ್ನು ಕೊಡಬಹುದು ಅನ್ನೋದಕ್ಕೆ ಈ ಕಾರ್ಯಕ್ರಮವನ್ನು ಉದಾಹರಣೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ದೇಶದಲ್ಲಿ ಎಲ್ಲರ ಮನಸ್ಸುಗಳನ್ನ ರಾಷ್ಟ್ರೀಯತೆಯ ಕಡೆಗೆ ತಗೊಂಡೋದ್ರೆ, ಸಂಸ್ಥೆಯನ್ನ ರಾಷ್ಟ್ರೀಯತೆ ಕಡೆ ತಗೊಂಡೋದ್ರೆ, ದೇಶದಲ್ಲಿ ಸಂಕಷ್ಟ ಬಂದಾಗ ಆ ಮನಸ್ಸುಗಳು ಏನು ಯೋಚನೆ ಮಾಡ್ತಿದ್ದಾವೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಕಿಟ್ಟು ಕೊಡೋದು ತಾತ್ಕಾಲಿಕ. ಜಪಾನಲ್ಲಿ ಹಿರಿಯರು ಒಂದು ಗಾದೆ ಹೇಳ್ತಾರೆ, ಪೌಷ್ಟಿಕಾಂಶವನ್ನು ಕೊಡೋದಕ್ಕೆ ವ್ಯಕ್ತಿಗೆ ಮೀನು ಕೊಡೋದಕ್ಕಿಂತ ಅವರಿಗೆ ಮೀನು ಹಿಡಿಯೋದು ಕಳಿಸಿ ಅಂತ ಹೇಳಿ. ಮೀನು ಕೊಟ್ಟರೆ ಅದು ಒಂದು ದಿನಕ್ಕೆ ಅಥವಾ ಒಂದು ಹೊತ್ತಿಗೆ, ಅದೇ ಮೀನು ಹಿಡಿಯೋದು ಕಲಿಸಿದ್ರೆ ಅವನು ಜೀವನ ಪೂರ್ತಿ ಮೀನು ಹಿಡಿತಾನೆ. ಅದರಿಂದ ಅವನ ಆಹಾರನೂ ಅವನು ಮೀನು ತಿನ್ನುವವರಾದ್ರೆ ಆಹಾರನೂ ಆಗ್ಬೋದು ಅದು, ಅಥವಾ ಅವನು ವ್ಯಾಪಾರನೂ ಅದರಲ್ಲಿ ಮಾಡ್ಬೋದು ಅನ್ನುವಂಥದ್ದನ್ನು ಹೇಳ್ತಾರೆ. ಎಲ್ಲ ಸಂಕಷ್ಟಗಳ ಮಧ್ಯೆ ಎದ್ದು ನಿಂತಂತ ದೇಶಗಳು ಅದು ಜಪಾನ್, ಇಸ್ರೇಲ್ ಇಂಥ ದೇಶಗಳು. ಭಾರತಕ್ಕೆ ಸಂಕಷ್ಟ ಬಂದಾಗ ಹೇಗೆ ನಡ್ಕೊಳ್ತೀವಿ ಅನ್ನುವಂಥದ್ದು ಕಳೆದ 2 ವರ್ಷದಲ್ಲಿ ನಮಗೆ ಗೊತ್ತಾಗಿದೆ. ಸಾಮೂಹಿಕವಾಗಿ ಸಂಕಷ್ಟ ಬಂದಾಗ ಏನಾಗುತ್ತೆ ಅನ್ನೋದನ್ನು ನಾವು ಅನುಭವಿಸಿದ್ದೀವಿ. ಇಂಥ ಸಂಕಷ್ಟಗಳ ಮಧ್ಯೆ ಭಾರತ ಎದ್ದು ನಿಲ್ತಾ ಇದೆ. ನಾವು ಅನ್ಕೊಂಡಿರ್ಲಿಲ್ಲ
ಕೊರೋನಾದಂತ ಮಹಾಮಾರಿ ಬಂದಾಗ ನಾವೆಲ್ಲರೂ ಕೂಡ ಮುಖಕ್ಕೆ ಮಾಸ್ಕ್ ಧರಿಸಬೇಕಾಗ್ಬೋದು. ನಮ್ಗೆ ರೂಢಿನೇ ಇರಲಿಲ್ಲ ನಮ್ಮ ದೇಶದವರಿಗೆ ಮಾಸ್ಕ್ ಧರಿಸೋದು. ನಾವು ಸಾರ್ವಜನಿಕ ಸಮಾರಂಭವನ್ನ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಕಡಿಮೆ ಜನರಲ್ಲಿ ಮಾಡಬಹುದು ಅನ್ನುವಂತ ಭಾವನೆ ಅಥವಾ ಯೋಚನೆನೂ ನಮ್ಗೆ ಇರಲಿಲ್ಲ. ನಮ್ದು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಜನಜಾತ್ರೆ, ಅದು ದೇವಸ್ಥಾನದ ಕಾರ್ಯಕ್ರಮ ಆಗ್ಲಿ ಜನಜಾತ್ರೆ, ಒಂದು ಮದುವೆ ಮಾಡ್ಲಿ ಜನಜಾತ್ರೆ, ಒಂದು ಪೂಜೆ ಮಾಡ್ಲಿ ಜನಜಾತ್ರೆ, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ದೊಡ್ಡ ಸಂಖ್ಯೆಯ ಜನ ಸೇರಿ ನಮ್ಗೆ ಅಭ್ಯಾಸ. ಆದ್ರೆ ಕೊರೋನಾ ನಮ್ಗೆ ಬಹಳಷ್ಟು ಪಾಠವನ್ನು ಕಲಿಸಿದೆ. ಶಿಸ್ತುಬದ್ಧವಾಗಿ ಕೂಡ ಜೀವನ ಮಾಡೋದನ್ನು ಕಲಿಸಿದೆಯೇನೋ ಅಂತ ತುಂಬಾ ಸರಿ ಅನಿಸುತ್ತೆ. ಇಂಥ ಸಂಕಷ್ಟಗಳನ್ನ ಎದುರಿಸುವಂತ ಒಂದು ಶಕ್ತಿಯನ್ನ ಸ್ವಭಾವದ ನಾವು ಕಲ್ತ್ಕೊಂಡ್ವಿ ಮತ್ತು ಸರ್ಕಾರನ ಅದರಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿತು. ನರೇಂದ್ರ ಮೋದಿ ಅವರು ಮಾರ್ಚಲ್ಲಿ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದಾಗ ನಮ್ಮ ದೇಶದಲ್ಲಿ ಲಾಕ್ಡೌನ್ ಯಶಸ್ವಿ ಆಗ್ಬೋದು ಅನ್ನುವಂಥದ್ದನ್ನ ನಾವ್ಯಾರು ಯೋಚನೆ ಮಾಡಿರಲಿಲ್ಲ. ಆಗ್ಬೋದಾಯ್ತು, ಸಾಧ್ಯನಾ ಇಂಥ ಒಂದು ದೊಡ್ಡ ದೇಶದಲ್ಲಿ ಲಾಕ್ಡೌನ್ ಯಶಸ್ವಿ ಆಗುತ್ತಾ ಅನ್ನುವಂಥದ್ದನ್ನ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಆದ್ರೆ ದೇಶದ ನೇತೃತ್ವವನ್ನ ಹೊಂದಿರುವಂತ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಚಾರಿತ್ರ್ಯ ಇದ್ರೆ, ದೇಶಭಕ್ತಿ ಇದ್ರೆ, ದೇಶದ ಬಗ್ಗೆ ಕಳಕಳಿ ಇದೆ ಅಂತ ನಮ್ಗೆ ಅನಿಸಿದ್ರೆ ಅವ್ರು ಹೇಳಿದಂತ ಒಂದೊಂದು ಮಾತನ್ನ ಕೂಡ ಫಾಲೋ ಮಾಡುತ್ತೆ ಅನ್ನೋದಕ್ಕೆ ನರೇಂದ್ರ ಮೋದಿ ಅವತ್ತು ಉದಾಹರಣೆ ಆಗಿದೆ. ಅವ್ರ ಗಂಟೆ ಎಲ್ಲರೂ ಜಾಗ್ರತೆ ಬರೀರಿ ಅಂದ್ರೆ ಜಾಗ್ರತೆ ಮಾಡಿದ್ರು, ಎಲ್ಲರೂ ಮಾಸ್ಕ್ ಧರಿಸ್ರಿ ಅಂದ್ರೆ ಎಲ್ಲರೂ ಮಾಸ್ಕ್ ಧರಿಸಿದ್ವಿ, ಎಲ್ಲರೂ ಸ್ಯಾನಿಟೈಸರ್ ಬಳಕೆ ಮಾಡಿ ಅಂದ್ರೆ ಸ್ಯಾನಿಟೈಸರ್ ಬಳಕೆ ಮಾಡಿದ್ವಿ, ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಳ್ಳಿ ಅಂತಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡ್ವಿ. ಮದುವೆಗೆ 20 ಜನ 30 ಜನ ಮಾತ್ರ ಸೇರಿ ಮದುವೆ ಮಾಡಿ ಅಂದ್ರೆ ಅದಕ್ಕೆ ನಾವು ಸೀಮಿತ ಆದ್ವಿ. ಈ ರೀತಿ ದೇಶದ ನಾಯಕತ್ವ ನಮ್ಮನ್ನ ಯಾವುದನ್ನೇ ಈ ದೇಶಕ್ಕೆ ಒಂದು ಸೂಚನೆಯನ್ನ ಅಥವಾ ವಿನಂತಿಯನ್ನ ಮಾಡ್ತಾ ಅದನ್ನ ಫಾಲೋ ಮಾಡೋದು ಶುರು ಮಾಡಿದ್ವಿ. ಇದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಡೀತಿತ್ತು ಅಂತ ಕೇಳಿದ್ವಿ. ಬಾಲಗಂಗಾಧರ ತಿಲಕ್ ಅವರು ಗಣಪತಿಯನ್ನ, ಮನೆ ಎದುರಿರುವ ಗಣಪತಿಯನ್ನ ಆಚೆ ಬೀದಿಗೆ ತಂದು ನೀವು ಗಣೇಶೋತ್ಸವ ಮಾಡಿ ಅಂದ್ರೆ ಅವತ್ತು ಜನ ಅದರ ಹಿಂದೆ ಹೋದ್ರು. ಉಪ್ಪಿನ ಸತ್ಯಾಗ್ರಹ ಅಂದ್ರೆ ಅದರ ಹಿಂದೆ ಹೋದ್ರು. ವಲ್ಲಭಾಯಿ ಪಟೇಲ್ ಕೊಟ್ಟಂತ ಕರೆಗೆ ಜನ ಹಿಂದೆ ಹೋದ್ರು. ಆ ರೀತಿಯ ಒಂದು ಯೋಚನಾ ದೃಷ್ಟಿ ಸ್ವಾತಂತ್ರ್ಯ ಕಾಲದಲ್ಲಿ ಇದ್ದಿದ್ದು ಭಾರತದಲ್ಲಿ 70 ವರ್ಷದ ಸ್ವಾತಂತ್ರ್ಯದ ಅವಧಿಯ ಸಂದರ್ಭದಲ್ಲಿ ಕಳೆದ 6 ವರ್ಷದಲ್ಲಿ ಒಂದು ಒಳ್ಳೆಯ ನಾಯಕತ್ವ ಸಿಕ್ಕಿದೆ. ಅದಕ್ಕಾಗಿ ನಾವು ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇವತ್ತು ನಮ್ಮ ಯುವಕರು ಸ್ವಾವಲಂಬಿಗಳಾಗಬೇಕು. ಯಾಕಂದ್ರೆ ಯಾವ ಕಂಪನಿಗಳನ್ನ, ಯಾವ ದೊಡ್ಡ ದೊಡ್ಡ ಇಂಡಸ್ಟ್ರಿಯನ್ನ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ ಶುರು ಮಾಡಿದ್ವಿ, ಅದೆಲ್ಲ ಮುಚ್ಚೋಗಿದೆ. ಇವತ್ತು ನಮ್ಮದೇ ರಾಜ್ಯದಲ್ಲಿ ಹಲವಾರು ಕಂಪನಿಗಳ, ಹಲವಾರು PSUಗಳಿತ್ತು, ಸರ್ಕಾರಿ ಘೋಷಿತ ದೊಡ್ಡ ದೊಡ್ಡ ಕಂಪನಿಗಳು. ಯಾವುದು ಇವತ್ತು ಉಳ್ಕೊಂಡಿಲ್ಲ. ಅದು NGFC ಸೇರಿ, ಅದು ಬೇರೆ ಬೇರೆ ನಮ್ಮ ಭದ್ರಾವತಿಯ ಹಲವಾರು ಕಾರ್ಖಾನೆಗಳು ಸೇರಿ ಇವತ್ತು ಯಾವುದು ಉಳ್ಕೊಂಡಿಲ್ಲ. ಅವತ್ತು ಇನ್ವೆಸ್ಟ್ ಮಾಡಿದ್ವಿ ಅದಕ್ಕೆ ದುಡ್ಡು. ಯಾವ ದೇಶ ರೈತರ ದೇಶ ಆಗಿತ್ತು, 80-85% ಭಾಗ ಸ್ವಾತಂತ್ರ್ಯ ಬರುವ ಕಾಲದಲ್ಲಿ ಈ ದೇಶದಲ್ಲಿ ರೈತರಿದ್ರು. ರೈತರನ್ನ ಕಡೆಗಣಿಸಿ ಇಂಡಸ್ಟ್ರಿ ಕಡೆ ಹೋದ್ವಿ. ಆದ್ರೆ ಇಂಡಸ್ಟ್ರಿ ಯಾವುದು ನಮ್ಮ ಕೈಗೆ ಇಲ್ಲ, ಬಿಡಿ ಕುದುರೆಗಳಾದ್ರು. ಮತ್ತೆ ಇವತ್ತು ದೇಶ ಕೃಷಿಯ ಕಡೆಗೆ, ರೈತರ ಕಡೆಗೆ ನೋಡ್ತಾ ಇದೆ. ಇಲ್ಲಿ ಕೂತಿರುವಂತ ಹಲವಾರು ಜನಗಳು 90% ಯಾರು ಇವತ್ತು ತರಬೇತಿಯನ್ನ ಪಡೆದು ನೀವು ನಿಮ್ಮ ಸ್ವಯಂ ಉದ್ಯೋಗವನ್ನ ಶುರು ಮಾಡಿದ್ರಿ, ಇದರ ಇಂಡಿಗ್ರೇಟ್, ಇದರ ಪೂರ್ತಿ ಬೆಂಬಲ ಸಿಗುವಂತದ್ದು, ನಿಮ್ಗೆ ಬರುವಂತ ಎಲ್ಲ ಮೆಟೀರಿಯಲ್ ಸಿಗುವಂತದ್ದು ಅದು ಕೃಷಿಯಿಂದ ಅನ್ನುವಂಥದ್ದು ಕೂಡ ಸತ್ಯ ಇದೆ. ಅದಕ್ಕಾಗಿ ಇಲ್ಲಿ ಮಾಸ್ಕ್ ತಯಾರಿಕೆ ಮಾಡೋದು ಮತ್ತೆ ಎಂಬ್ರಾಯ್ಡರಿ ಬಿಟ್ಟರೆ ಬಾಕಿ ಎಲ್ಲವೂ ಕೂಡ ಕೃಷಿಗೆ ಸಂಬಂಧಪಟ್ಟಂತ ವಿಚಾರದಿಂದಲೇ ಅದರ ಮೂಲ ವಸ್ತು ಕೃಷಿನೇ, ಮೂಲ ಅದರ ಆಧಾರ ಸ್ತಂಭ ಅದು ಕೃಷಿನೇ. ಈ ಕಾರಣಕ್ಕಾಗಿ ಇವತ್ತು ದೇಶದಲ್ಲಿರುವಂತಹ ಕೃಷಿಕರಿಗೆ ಮತ್ತೆ ಒತ್ತು ಸಿಗುವಂತ ಶುರುವಾಗಿದೆ. ಕೈಗಾರಿಕೆಯಿಂದ ಮತ್ತೆ ಹೇಳಿದ್ರು, ಕಾರ್ಯಕ್ರಮ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ಪ್ರಾಸ್ತಾವಿಕದ ಸಂದರ್ಭದಲ್ಲಿ ಹೇಳಿದ್ರು, ಯಾರೋ ಸಿಟಿಯಲ್ಲಿ ಉದ್ಯೋಗವನ್ನ ಮಾಡ್ತಿದ್ರು, ಕೊರೋನಾದ ಸಂದರ್ಭದಲ್ಲಿ ಅವರು ವಾಪಸ್ ಬಂದು ಅವರಿಗೆ ಸ್ವಯಂ ಉದ್ಯೋಗವನ್ನ ಹಲವಾರು ಜನಕ್ಕೆ ನಾವು ಹೇಳ್ಕೊಟ್ವಿ, ತರಬೇತಿಯನ್ನು ಕೊಟ್ವಿ ಅಂತ ಹೇಳಿ. ಅಂದ್ರೆ ಯಾವ ರೈತರ ಮಗ 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಜಮೀನು ಇಟ್ಕೊಂಡು ಕೃಷಿ ಲಾಭದಾಯಕ ಅಲ್ಲ ಅಂತ ಸಿಟಿಗೆ ಹೋಗಿದ್ದ. ಅಲ್ಲಿ ಒಂದು ಅಟೆಂಡರ್ ಕೆಲಸ, ಅಲ್ಲಿ ಹೋಟೆಲಲ್ಲಿ ಮಾಡಿ ಕೆಲಸ, ಅಲ್ಲಿ ಹೋಟೆಲಲ್ಲಿ ಮ್ಯಾನೇಜರ್ ಕೆಲಸದಿಂದ ಹಿಡಿದು ಎಲ್ಲಾ ಕೆಲಸವನ್ನ ನಾವು ಮಾಡ್ತಿದ್ವಿ.
ಅವಳಿಗೆ ಅಲ್ಲಿ ಇದು ಸೇಫ್ ಅಲ್ಲ, ನಗರದಲ್ಲಿ ನಮ್ಗೊಂದು ಬೆಡ್ಡು ಸಿಗಲ್ಲ, ಔಷಧಿಗಳು ಸಿಗಲ್ಲ, ಅದಕ್ಕೆ ನಾವು ವಾಪಸ್ ಊರಿಗೆ ಬರಬೇಕು ಅಂತ ಹಲವಾರು ಜನ ಬಂದು ಇವತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡ್ರು ಮತ್ತು ಈ ರೀತಿಯ ನಿಮ್ಮ ತರದ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡ್ರು. ದೇಶಕ್ಕೆ ಬಲ ಕೊಡೋದು ಇಲ್ಲೇ ಇದೆ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಇವತ್ತಿಗೂ ದೇಶದಲ್ಲಿ 70% ಜನ ರೈತಾಪಿ ಕೆಲಸವನ್ನೇ ನಂಬ್ಕೊಂಡು ಜೀವನ ಮಾಡುವಂತ ಜನ ನಮ್ಮ ದೇಶದಲ್ಲಿ ಇದ್ದಾರೆ. ಬಹಳ ಖುಷಿಯಾಗಿರೋದು ನಮ್ಗೆ ಇವತ್ತಿನ ನಿಮ್ಮ ತರಬೇತಿಯಿಂದ ನೀವು ಯಶಸ್ವಿಯಾಗಿ ಆ ಯಶಸ್ವಿಯ ಋಣಿಗಳಾಗಿ ಇಲ್ಲಿ ಬಂದು ನೀವು ಕೂತಿದ್ದೀರಿ. ನೀವು ಹಲವಾರು ಜನಕ್ಕೆ ಪ್ರೇರಣೆ ಕೊಡುವಂತವರು, ಪ್ರೇರಣೆ ಕೊಡಬೇಕು ಅನ್ನುವಂಥದ್ದನ್ನ ಕಾರ್ಯಕ್ರಮದ ನಿರೂಪಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. DC ಅವರು ಹೇಳಿದ್ದಾರೆ, ನೀವು ಒಬ್ರು ಟ್ರೈನಿಂಗ್ ತಗೊಂಡವರು ಅದೇ ಟ್ರೈನಿಂಗ್ ನಿಮ್ಮೂರಲ್ಲಿ ಕೊಡಲ್ಲ, ನಮಗೂ ಗೊತ್ತಿದೆ. ಯಾಕಂದ್ರೆ ನಿಮ್ಮ ಬಿಸ್ನೆಸ್ ಹಾಳಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಚಿಪ್ಸ್ ಮಾಡುವವರು ನಿಮ್ಮ ಪಕ್ಕದ ಮನೆಯವ್ರು ಕೊಟ್ರೆ ನಿಮ್ಗೆ ಬಿಸ್ನೆಸ್ ಇರಲ್ಲ ಅಂತ ನಿಮ್ಗೆ ಬಿಸ್ನೆಸ್ ಮೈಂಡ್ ಇದ್ದೇ ಇರುತ್ತೆ. ಆದ್ರೆ ಅದರಲ್ಲಿ ಬೇರೆ ಊರಲ್ಲಿ ಹೋಗಿ ಹೇಳ್ಬೋದಾ? ನಿಮ್ಮ ಬಂಧುಗಳು ಇನ್ಯಾವುದೋ ಊರಲ್ಲಿ ಇರ್ತಾರೆ, ಅವರಿಗೆ ಇದನ್ನು ಹೇಳ್ಕೊಡ್ಬೋದಾ? ಇದನ್ನು ನಾವು ಸಹಜವಾಗಿ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಇವತ್ತು ನಗರದಿಂದ ವಾಪಸ್ ರಿವರ್ಸ್ ನಮ್ಮ ಊರಿಗೆ ಬರುವಂತ ಈ ಸಂದರ್ಭದಲ್ಲಿ ಕೃಷಿನೇ ನಮ್ಮ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಕೃಷಿಯಲ್ಲಿ ಹಲವಾರು ಉದಾಹರಣೆ ಇದೆ. ಕೇವಲ 2-3 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ಅಧ್ಯಕ್ಷರು ಮತ್ತು ಉಳಿದವರು ಮಾತಾಡೋರಿದ್ದಾರೆ. ಯಾಕಂದ್ರೆ ಕೃಷಿಯ ಬಗ್ಗೆ ಮಾತಾಡಿದ್ರೆ ಅದು ಗಂಟೆಗಟ್ಟಲೆ ತಗೊಳುತ್ತೆ. ಅಷ್ಟೊಂದು ವಿಚಾರಗಳು ಕೃಷಿ ಇಲಾಖೆ ನಮಗೆ ಸಿಕ್ಕಿರುವ ಕಾರಣಕ್ಕಾಗಿ ಇವತ್ತು ಗೊತ್ತಾಗಿದೆ. ಸ್ವತಃ ನಾನೇ ಕೃಷಿಕರಾಗಿದ್ರು ಕೂಡ ಕೃಷಿಯಲ್ಲಿ ಏನೇನೇ ಆಗ್ತಿದೆ ಅಂತ ದೇಶದಲ್ಲಿ ನಾನೇನು ಅಧ್ಯಯನ ಮಾಡಿರಲಿಲ್ಲ. ಯಾವುದೋ ನನಗೆ ಕೊಟ್ಟಂತ 2-3 ಇಲಾಖೆಯಲ್ಲಿ ರಾಜ್ಯದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿ ತೋರಿಸಿದ್ದೆ ಅಷ್ಟೇ. ಆದ್ರೆ ಕೃಷಿಕರ ಆಗಿದ್ರು ಕೂಡ ಕೃಷಿಯಲ್ಲೇ ಬದಲಾವಣೆ ಆಗ್ತಾ ಇದೆ ದೇಶದಲ್ಲಿ. ಇದು ಯಾವುದು ನನಗೆ ಹೆಚ್ಚು ಗೊತ್ತಿರಲಿಲ್ಲ. ಆದ್ರೆ ಇವತ್ತು ನಾನು ಮಂತ್ರಿ ಆದ್ಮೇಲೆ ಅನಿಸಿರುವಂತದ್ದು, ಕಳೆದ 1 ವರ್ಷದಲ್ಲಿ ಈ ದೇಶದಲ್ಲಿ ನಾವು ಯಾವುದರಲ್ಲಿ ಕೃಷಿಯಲ್ಲಿ ಸ್ವಾವಲಂಬಿಗಳಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಳೆದ 2 ವರ್ಷದಲ್ಲಿ ಕೊರೋನಾದ ಸಂದರ್ಭದಲ್ಲಿ ಕೂಡ 305 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನ ಈ ದೇಶ ಉತ್ಪಾದನೆ ಮಾಡಿದೆ ಮತ್ತು ಹೊರ ದೇಶಕ್ಕೆ ಕಳಿಸಕ್ಕೆ ನಮಗೆ ಶಕ್ತಿ ಬಂದಿದೆ. ಒಂದು ಕಾಲದಲ್ಲಿ ನಾವೆಲ್ಲ ಚಿಕ್ಕವರು ಇರುವಾಗ ಡಾಕ್ಟರ್ ಕಯ್ಯಂಪಾಡಿ ಅವರು ಹಿರಿಯರೆಲ್ಲ ಕೂತಿದ್ದೀನಿ, ಅವ್ರಿಗೆ ಇನ್ನೂ ತುಂಬಾ ನೆನಪಿರ್ಬೋದು. ಆದ್ರೆ ನಾನು ಶಾಲೆಗೆ ಚಿಕ್ಕ ಹುಡುಗಿ ತಂದ ಸಂದರ್ಭದಲ್ಲಿ ನಮ್ಗೆ ಹೊರದೇಶದಿಂದ ಅಕ್ಕಿ ಬರ್ತಾ ಇತ್ತು. ಎಮರ್ಜೆನ್ಸಿ ಕಾಲದಲ್ಲೂ ಅಷ್ಟೇ ಯಾವ್ದೋ ಸ್ಟೀಲ್ ಅಕ್ಕಿ ಅಂತ ಬರ್ತಿತ್ತು ಅನ್ನುವಂಥದ್ದನ್ನ ನಾನು ಕೇಳಿದ್ದೆ. ಅಥವಾ ನಮ್ಗೊಂದು ಚೂರು ನೆನಪಿದೆ. ಅದೇ ಹೊರದೇಶದಿಂದ ಬಂದಂತ ದೇಶದಿಂದ ತರಿಸಿಕೊಂಡಂತ ಅಕ್ಕಿಯನ್ನ ಊಟ ಮಾಡುವಂತ ಸ್ಥಿತಿ ಭಾರತದಲ್ಲಿ ಇತ್ತು. ಅದಾದ್ಮೇಲೆ ಹಸಿರು ಕ್ರಾಂತಿ ಆಯಿತು. ನಮ್ಮ ದೇಶದ ಸಂಕಲ್ಪ ಇತ್ತು, ಎಲ್ಲಾ ಕಾಲದಲ್ಲೂ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಕೃಷಿ ತಜ್ಞರು ಮತ್ತು ಅಧಿಕಾರಿಗಳು ಸರ್ಕಾರ ಮಾತಾಡ್ತಿದ್ರು ನಾವು ಆಹಾರದಲ್ಲಿ ಸ್ವಾವಲಂಬಿಗಳಾಗಬೇಕು ಅಂತ ಹೇಳಿ. ಇವತ್ತು ನಮ್ಗೆ ಹೆಮ್ಮೆ ಇದೆ, ಕಳೆದ 2 ವರ್ಷದಲ್ಲಿ ನಾವು ಆಹಾರ ಧಾನ್ಯದ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲೇ ನಂಬರ್ 1 ಜಾಗಕ್ಕೆ ಬಂದು ನಿಂತಿದ್ದೀವಿ. 305 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯಗಳು, 326 ಮಿಲಿಯನ್ ಮೆಟ್ರಿಕ್ ಟನ್ ತರಕಾರಿ ಮತ್ತು ಹಣ್ಣುಗಳನ್ನು ನಾವು ಬೆಳೆದಿದ್ದೀವಿ. 135 ಕೋಟಿ ಜನ ತಿಂದು ಜಾಸ್ತಿ ಆಗುವಷ್ಟನ್ನು ನಾವು ಮೊದಲ ಬಾರಿಗೆ ಚಾರಿತ್ರಿಕ ದಾಖಲೆಯನ್ನ ಭಾರತ ಇವತ್ತು ಮಾಡಿದೆ. ಇದರ ಶ್ರಮದ ಹಿಂದೆ ನಮ್ಮ ಕೃಷಿಕರಿದ್ದಾರೆ ಮತ್ತು ಹಲವಾರು ಸರ್ಕಾರದ ಯೋಜನೆಗಳು ಇದ್ದಾವೆ. ಅದಕ್ಕಾಗಿ ಇವತ್ತು ಭಾರತ ರಫ್ತಿನಲ್ಲಿ ಇವತ್ತು ನಾನು ಯಾಕೆ ಈ ಸಣ್ಣ ಇಲ್ಲಿ ಕೂತಿರುವಂತ ಈಗ ಅಷ್ಟೇ ಬಿಸ್ನೆಸ್ ಅನ್ನ ಶುರು ಮಾಡಿರುವಂತವ್ರಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಗೆ ಸಾಕಷ್ಟು ಅವಕಾಶ ಇದೆ. ನಾವು ತಿಂದು ಉಳಿದಂತ ಆಹಾರವನ್ನ ತಿನ್ನುವಂತವ್ರು ಯಾರೋ ಇದ್ದಾರೆ ಎಲ್ಲೋ ದೇಶದ ಬೇರೆ ಬೇರೆ ಕಡೆ. ಮಿಡ್ಲ್ ಈಸ್ಟ್ ಅಲ್ಲಿ ಯಾವುದು ತರಕಾರಿ ಬೆಳೆಯಲ್ಲ, ಹಣ್ಣು ಬೆಳೆಯಲ್ಲ, ಅಥವಾ ಅಕ್ಕಿ ಭತ್ತ ಬೆಳೆಯಲ್ಲ. ಅವ್ರು ಬೇರೆ ದೇಶದಿಂದ ತರಿಸ್ಕೊಂಡು ತಿಂತಾರೆ. ಆದ್ರೆ ಇದನ್ನ ಆ ದೇಶಕ್ಕೆ ನಾವು ಸರಿಯಾದ ರೀತಿಯಲ್ಲಿ ತಲುಪಿಸಕ್ಕೆ ಸಾಧ್ಯ ಆದ್ರೆ ನಮ್ಮ ರೈತನ ಆದಾಯ ಇಮ್ಮಡಿ ಆಗುತ್ತೆ. ಪ್ರಧಾನಿಯವರ ಕನಸಿರುವಂತದ್ದು ಭಾರತದ ರೈತನ ಆದಾಯವನ್ನ ಈಗಿರುವಂತದನ್ನ ಇಮ್ಮಡಿ ಮಾಡಬೇಕು, ದ್ವಿಗುಣ ಮಾಡಬೇಕು ಅಂತ. ಫಾರ್ಮರ್ಸ್ ಇನ್ಕಮ್ ಡಬಲ್ ಆಗ್ಬೇಕು ಅನ್ನುವಂಥದ್ದು ಅವರ ಕನಸು. ಈ ಕನಸು ನನಸಾಗ್ಬೇಕಂದ್ರೆ ಕೇವಲ ಕೃಷಿ ಉತ್ಪಾದನೆಯಿಂದ ಮಾತ್ರ ಆಗಲ್ಲ ಅನ್ನುವಂಥದ್ದು ನಮ್ಗೆ ಈಗ ಗೊತ್ತಾಗಿದೆ. ಕೃಷಿ ಉತ್ಪಾದನೆಯಲ್ಲಿ ನಾವು ಬಹಳ ಮುಂದಿದ್ದೀವಿ. ಈ ಕೃಷಿ ಉತ್ಪಾದನೆಯನ್ನ ಒಳ್ಳೆ ಆಹಾರ ಧಾನ್ಯವನ್ನ ಬೆಳೆದು, ಒಳ್ಳೆ ತರಕಾರಿಯನ್ನ ಬೆಳೆದು, ಒಳ್ಳೆ ಹಣ್ಣುಗಳನ್ನ ಬೆಳೆದು ಅದನ್ನ ಪ್ರೊಸೆಸಿಂಗ್ ಮಾಡಿದ್ರೆ, ನಿಮ್ಮ ತರ ಬಿಸ್ನೆಸ್ ಮಾಡಿದ್ರೆ ತಿನ್ನೋರು ಎಲ್ಲ ಇದ್ದಾರೆ. ನಂಗೆ ಚಿಪ್ಸ್ ಮಾಡಕ್ಕೆ ಬರೋಲ್ಲ, ಆದ್ರೆ ನೀವು ಮಾಡಿದ ಚಿಪ್ಸ್ ಅನ್ನು ನಾನು ತಿನ್ನಬಲ್ಲೆ. ನನ್ನಂತೆ ತಿನ್ನುವವರು ಬಹಳ ಜನ ಇದ್ದಾರೆ. ಅದಕ್ಕಾಗಿ ಇದನ್ನು ಮಾಡುವಂಥದ್ದನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಒತ್ತು ಕೊಡ್ತಾ ಇದೆ. ಕಳೆದ 2013-14 ಕೃಷಿಯ ಬಜೆಟ್ 70% ಕೃಷಿಕರನ್ನ ಹೊಂದಿರುವಂತ ದೇಶದಲ್ಲಿ ಕೃಷಿ ಬಜೆಟ್ ಇದ್ದು 23,000 ಕೋಟಿ ರೂಪಾಯಿ.
DC ಅವರಿದ್ದಾರೆ, ಅದಕ್ಕೆ ನಾನು ಜಾಸ್ತಿ ರಾಜಕೀಯ ಮಾತಾಡಕ್ ಹೋಗೋದಿಲ್ಲ. 2013-14ರಲ್ಲಿ UPA ಸರ್ಕಾರ ಚುನಾವಣೆಗೆ ಹೋಗ್ತಾ ಇದ್ದಂತ ವರ್ಷದಲ್ಲಿ ದೇಶದ ಕೃಷಿ ಬಜೆಟ್ ಇದ್ದಿದ್ದು 23,000 ಕೋಟಿ ರೂಪಾಯಿ ಮಾತ್ರ. ಇವತ್ತು ಅದು ಕೇವಲ 6 ವರ್ಷಗಳ ನಂತರ ನಮ್ಮ ಆಡಳಿತದ ಅವಧಿಯಲ್ಲಿ ಕಳೆದ ವರ್ಷದಿಂದ ಈ ವರ್ಷದ ಸರ್ಕಾರ ಕೃಷಿ ಬಜೆಟ್ 1,31,000 ಕೋಟಿ ರೂಪಾಯಿ ನಮ್ಮ ಕೃಷಿ ಬಜೆಟ್ ಏರಿಕೆಯಾಗಿದೆ. ಕೃಷಿ ಬಜೆಟ್ ಏರಿಕೆ ಆದ್ರೆ ಎಲ್ಲಿ ಬರುತ್ತೆ? ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗಲ್ಲ, ಅದನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು, ಅದನ್ನು ಕೃಷಿಕರ ತನಕನೇ ತಲುಪಿಸಬೇಕು, ಅದನ್ನು ಫುಡ್ ಪ್ರೊಸೆಸಿಂಗ್ ತನಕನೇ ತಲುಪಿಸಬೇಕು, ಕೃಷಿಕರಿಗೆ ಅನುಕೂಲ ಮಾಡಬೇಕು. ಇದು ಇವತ್ತು ಆಗ್ತಾ ಇದೆ. ನಮ್ದು ಹಲವಾರು ವರ್ಷಗಳ ಕನಸಿತ್ತು, ಕೃಷಿಯಲ್ಲಿ ರಫ್ತು ಮಾಡುವಂತ 10 ದೇಶಗಳ ಪೈಕಿ ನಾವು 10ರಲ್ಲಿ ಒಂದು ಆಗಬೇಕು ಅಂತ ಹೇಳಿ ಹಲವಾರು ಸರ್ಕಾರಗಳು ಇದಕ್ಕೆ ಪ್ರಯತ್ನ ಪಟ್ಟಿದ್ರು. ನಾವು ಮೊದಲಲ್ಲ, ಇಂದಿನ ಎಲ್ಲ ಸರ್ಕಾರಗಳು ಕೂಡ ಭಾರತ ಬಹಳ ದೊಡ್ಡ ದೇಶ, ಬಹಳ ಕೃಷಿಕರನ್ನ ಹೊಂದಿರುವಂತ ದೇಶ, 70% ಕೃಷಿಗೆ ಅವಲಂಬಿತ ಆಗಿರುವಂತ ಪಾಪ್ಯುಲೇಷನ್ ಇಲ್ಲಿರುವಂತದ್ದು. ಅದಕ್ಕಾಗಿ ರಫ್ತು ಮಾಡುವ ದೇಶದಲ್ಲಿ 10ರ ಪೈಕಿ ಬರಬೇಕು ಅಂತ ಹೇಳಿ ಬಂದಿರಲಿಲ್ಲ ನಾವು. ಆದ್ರೆ ಇವತ್ತು ಈ ವರ್ಷದಲ್ಲಿ ರಫ್ತು ಮಾಡುವಂತ ಆಹಾರ ಧಾನ್ಯಗಳನ್ನ, ತರಕಾರಿಯನ್ನ, ಹಣ್ಣನ್ನ ರಫ್ತು ಮಾಡುವಂತ ದೇಶಗಳ ಪೈಕಿ ನಾವು 9ನೇ ಜಾಗಕ್ಕೆ ಬಂದು ನಿಂತಿದ್ದೀವಿ ಅನ್ನುವಂಥದ್ದು ಕೂಡ ನಮ್ಗೆ ಹೆಮ್ಮೆ ತರುವಂತ ಸಂಗತಿ. ಎಲ್ಲರೂ ಹೇಳ್ತಾರೆ GDP ಬರುವುದರಲ್ಲಿ ಬರೀ ಬೆಂಗಳೂರಿನ IT-ಯಿಂದ, ಬೆಂಗಳೂರಿನ BT-ಯಿಂದ ಭಾರತದ GDP-ಗೆ ನಾವು ಕೊಡುಗೆ ಕೊಡುವುದು ಅಂತ ಹೇಳ್ತಾ ಇದ್ದೀವಿ. ಆದ್ರೆ ನಮ್ಗೆ ಇವತ್ತು ಹೆಮ್ಮೆ ಇದೆ, ಭಾರತದ GDP-ಗೆ ಕೃಷಿಯ ಕೊಡುಗೆ ಕೇವಲ 13%, 14% ಒಳಗೆ ಇತ್ತು. 13-13.5 ಎಲ್ಲವೂ DC ಅಧ್ಯಯನ ಮಾಡಿರ್ತಾರೆ. ಆದ್ರೆ ಕಳೆದ 6 ವರ್ಷಗಳಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ನ ಕಾರಣಕ್ಕಾಗಿ ಇವತ್ತು ನಮ್ಮ GDP 20.22%ಗೆ ಏರಿಕೆ ಆಗಿದೆ ಅನ್ನುವಂಥದ್ದು ನಮಗೆ ಖುಷಿ ಕೊಡುತ್ತೆ. ಅದಕ್ಕಾಗಿ ಖುಷಿಗೆ ಇವತ್ತು ಆದ್ಯತೆ ಸಿಗಬೇಕು. ನಾವು ಒತ್ತು ಕೊಡುವಂಥದ್ದು ಒಂದೇ, ಉತ್ಪಾದನೆ ನಮ್ಮ ರೈತ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದಕ್ಕೆ ಏನ್ ಬೇಕೋ ಸಹಕಾರ, ನಾವು ಸಬ್ಸಿಡಿ ಕೊಡುವಂಥದ್ದು ಇರ್ಬೋದು, ಕಿಸಾನ್ ಸಮ್ಮಾನ್ ನಿಧಿ ಇರ್ಬೋದು, ಬೆಳೆ ವಿಮೆ ಯೋಜನೆ ಸರಳೀಕರಣ ಇರ್ಬೋದು, ಸಾವಯವ ಕೃಷಿ ಮಿಷನ್ಗೆ ನಾವು ಆದ್ಯತೆ ಕೊಡುವಂಥದ್ದು ಇರ್ಬೋದು, ಆಯಿಲ್ ಸೀಡ್ಗೆ ಕೇವಲ ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗುವಂಥದ್ದು ಅಂತಂದ್ರೆ ಇವತ್ತು ಆಯಿಲ್ ಸೀಡ್ಸ್ ಮಾತ್ರ. ನಾವು ಸಾಧ್ಯತೆ ಇಲ್ಲ, ನಾವು ಪುಣ್ಯವಂತರು DC ಅವರೇ, ನೀವಲ್ಲ. ನಾವು ದಕ್ಷಿಣ ಕನ್ನಡ ಉಡುಪಿ ಅವರು, ಯಾಕಂದ್ರೆ ನಾವು ತೆಂಗಿನೆಣ್ಣೆ ತಿಂತೀವಿ, ನಾವು ಶುದ್ಧವಾದಂತ ತೆಂಗಿನೆಣ್ಣೆಯನ್ನು ತಿನ್ನುವಂಥವ್ರು. ಆದ್ರೆ ಯಾವುದನ್ನ ನೀವು ತಿಂತೀರಲ್ಲ, ಅದು ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕುಸ್ಬಿ ಎಣ್ಣೆ, ಸೋಯಾಬೀನ್ ಎಣ್ಣೆ ಅಂತ, ಅದರಲ್ಲಿ 70% ಪಾಮಾಲಿನ್ ಇದೆ. ಮಲೇಷ್ಯಾದಿಂದ, ಇಂಡೋನೇಷ್ಯಾದಿಂದ ನಾವು ಪಾಮಾಲನ್ನು ತರಿಸ್ಕೊಂಡು ಅದನ್ನ ಪ್ಯಾಕ್ ಮಾಡಿ, ಅದನ್ನು ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡಿ ಇವತ್ತು ನಾವು ಖಾದ್ಯ ತೈಲವನ್ನ ದೇಶಕ್ಕೆ ಕೊಡ್ತಾ ಇದ್ವಿ. ನಮ್ಮ ಕನಸಿರುವಂತದ್ದು ಕೇವಲ ಖಾದ್ಯ ತೈಲದಲ್ಲಿ ನಾವು ಇನ್ನು ಸ್ವಾವಲಂಬಿಗಳಾಗಬೇಕು. ಬಾಕಿ ಎಲ್ಲದರಲ್ಲೂ ನಾವು ಸ್ವಾವಲಂಬಿಯನ್ನ ಸಾಧನೆ ಮಾಡಿದ್ದೀವಿ. ಅದಕ್ಕಾಗಿ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳುವಂಥದ್ದು ಒಂದೇ, ಬಹಳ ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಆಯೋಜನೆ ಹಿಂದೆ ಬಹಳ ಕಷ್ಟ ಇದೆ, ದಣಿವಾಗಿದೆ, ಬಹಳ ಶ್ರಮ ಪಟ್ಟಿದ್ದಾರೆ. ಆ ಸಿಲೆಬಸ್ಸಿನ ತಯಾರಿಯಿಂದ ಹಿಡಿದು 20 ಕಡೆ ಹೋಗಿ ಬೇರೆ ಬೇರೆ ಕಡೆ ತರಬೇತುದಾರರನ್ನ ತಯಾರಿ ಮಾಡಿ, ಆ ತರಬೇತುದಾರರಿಗೆ 30 ಗಂಟೆಗಳ ತರಬೇತಿಯನ್ನು ಕೊಡೋದಕ್ಕೆ ವ್ಯಕ್ತಿಗಳನ್ನು ಹುಡುಕ್ಬೇಕು, ರಿಸೋರ್ಸ್ ಪರ್ಸನ್ ಹುಡುಕ್ಬೇಕು, ಜೋಡಿಸ್ಬೇಕು. ಈ ಶ್ರಮದ ಹಿಂದೆ ಇವತ್ತು ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಅವರೆಲ್ಲರೂ ಅಭಿನಂದನೆಗೆ ಅರ್ಹರು. ಈ ಶ್ರಮದ ಹಿಂದೆ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಕೂಡ ನಾವು ಕಲ್ಕೊಂಡಿದ್ವಿ, ವೆಂಕಟರಮಣ ಭಟ್, ವೆಂಕಟರಮಣ ಹೊಳ್ರು. ತರಬೇತಿಯನ್ನ ಕೊಟ್ಟು ಇಲ್ಲೇ ಮಲಗಿ ಲೇಟ್ ಆಯಿತು ಅಂತ ಬೆಳಿಗ್ಗೆ ಹೋಗುವಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಅವರನ್ನ ನಾವು ಕರ್ಕೊಂಡಿದ್ವಿ. ಅಂದ್ರೆ ಅವ್ರದ್ದು ನಾವು ನೆನಪಿಟ್ಕೋಬೇಕು. ನಮ್ಮ ಸಲುವಾಗಿ ಅವರು ತರಬೇತಿ ಕೊಡಕ್ಕೆ ಬಂದಿದ್ರು, ನಮ್ಮ ಬಾಳನ್ನ ಬೆಳಕು ಮಾಡಕ್ಕೆ ಅಂತ ಅವ್ರು ಬಂದಿದ್ರು. ಆದ್ರೆ ಆ ದಾರಿಯಲ್ಲಿ ಅವರು ಆ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಮ್ಗೆ ನೋವು ತರುವಂತ ಸಂಗತಿ. ಮತ್ತೆ ಇಂಥ ವ್ಯಕ್ತಿಗಳು ಇದ್ದಾರೆ ಅನ್ನುವಂಥದ್ದು ಬೇರೆಯವರಿಗೆ ಪ್ರೇರಣೆ ಕೊಡುವಂತ ಸಂಗತಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕಾಗಿ ಅವರನ್ನೇ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ನಾನು DC ಅವರು ಇದ್ದಾರೆ ಒಂದೇ ವಿನಂತಿ ಮಾಡುವಂಥದ್ದು, ಇವರು ಯಾವುದು UGC ಇಂದ ಫಂಡ್ ಬಂದಿದೆ, ಅದರಲ್ಲೇ ಒಂದು ಸ್ವಲ್ಪವನ್ನು ಹಾಕಿ ಟ್ರೈನಿಂಗ್ ಅನ್ನು ಕೊಡುವಂಥದ್ದು ಮಾಡಿದ್ದಾರೆ. ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಸಾಕಷ್ಟು ಈ ರೀತಿಯ ತರಬೇತಿಯನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರದ ಫಂಡ್ ಇದೆ, ಕೇಂದ್ರ ಸರ್ಕಾರದಿಂದ ಅವಕಾಶ ಇದೆ. ನನ್ನ ಆಗ್ರಹ ಇರುವಂಥದ್ದು ಒಂದೇ, ನಾನು ಕೂಡ ವಾಪಸ್ ಹೋದ ತಕ್ಷಣ ರಾಜೀವ್ ಚಂದ್ರಶೇಖರ್ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ ಮಂತ್ರಿ ಇದ್ದಾರೆ. ಸ್ಕಿಲ್ ಡೆವಲಪ್ಮೆಂಟ್ನ ಆ ಇಲಾಖೆಯ ಫಂಡ್ ಅನ್ನ ಈ ತರಬೇತಿಗೆ ನೀವು ಉಪಯೋಗಿಸಿಕೊಂಡಿಲ್ಲ. ಇವತ್ತು 4,536 ಜನಕ್ಕೆ 30 ಗಂಟೆಗಳಲ್ಲಿ 20 ಕಡೆಗಳು ಟ್ರೈನಿಂಗ್ ಕೊಟ್ಟರು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಫಂಡ್ ಇದಕ್ಕೆ ಬಳಕೆ ಆಗಿಲ್ಲ. ಕೇವಲ ಕಾಲೇಜಿಗೆ ಬಂದಿರುವಂತ
ಈ ಯೂನಿವರ್ಸಿಟಿಯಿಂದ ಬಂದಿರುವಂತಹ ಫಂಡ್ ಅಷ್ಟೇ ಇದಕ್ಕೆ ಸ್ವಲ್ಪ ಮಟ್ಟದಲ್ಲಿ ಬಳಕೆ ಆಗಿದೆ. ಆದ್ರೆ ನಿಜವಾಗ್ಲೂ ಇದನ್ನ ಸ್ಕಿಲ್ ಡೆವಲಪ್ಮೆಂಟ್ ಜೋಡಿಸಿದ್ರೆ ನೀವೊಂದು ಅದ್ಭುತವಾದ ಸಾಧನೆ ಮಾಡಬಹುದು ಅಂತ ನಮ್ಗೆ ಸಹಜವಾಗಿ ಅನ್ಸುತ್ತೆ. ಅದಕ್ಕಾಗಿ ನಾನು ವಾಪಸ್ ಹೋದ ತಕ್ಷಣ ಖಂಡಿತ ಇದರ ಒಂದು ಪ್ರಪೋಸಲ್ ಅನ್ನ ನೀವು ಏನೇನು ಇಲ್ಲಿ ತನಕ ಮಾಡಿದ್ದೀರಿ, ಎಷ್ಟು ಜನ ಇದರಲ್ಲಿ ಬೆನಿಫಿಟ್ ಆಗಿದೆ ಇವರಿಗೆ, ಎಷ್ಟು ಜನಕ್ಕೆ ತರಬೇತಿ ಕೊಟ್ಟಿದ್ದೀವಿ, ಎಷ್ಟು ಜನ ಸ್ವಯಂ ಉದ್ಯೋಗ ಮಾಡಿದ್ದಾರೆ, ಇದರ ಒಂದು ವರದಿಯನ್ನ ದಯಮಾಡಿ ನೀವು ಕಳಿಸ್ಕೊಡಿ. ನಾನು ಕಳಿಸಿ DC ಅವರ ಮೂಲಕ ಒಂದ್ಸರಿ ಕೆಲಸನ ನಾನು ರಾಜೀವ್ ಚಂದ್ರಶೇಖರ್ ಅವರಿಗೆ ಮಾತಾಡಿ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ನ ಟ್ರೈನಿಂಗ್ ಕೊಡುವಂತ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಕಾಲೇಜು ಅದು ಸೈಂಟ್ ಅಲೋಸಿಯಸ್. ಅದಕ್ಕಾಗಿ ದಯಮಾಡಿ ಸೈಂಟ್ ಅಲೋಸಿಯಸ್ ಅವ್ರಿಗೆ ಕೊಟ್ಟಿರೋದು ಯಾಕೆ ಬಂದಿದೆ, ಯಾಕೆ ಕೊಟ್ಟಿದ್ದಾರೆ ಅಥವಾ ಎಷ್ಟು ಜನ ಟ್ರೈನಿಂಗ್ ಆಗಿದೆ ನನಗೆ ಪ್ರಾಮಾಣಿಕವಾಗಿ ಮಾಹಿತಿ ಇಲ್ಲ. ಆದ್ರೆ ನಂಗೆ ಗೊತ್ತಿರೋ ಪ್ರಕಾರ ಇವತ್ತು ಸೈಂಟ್ ಅಲೋಸಿಯಸ್ ಕಾಲೇಜಿಗೆ ಸ್ಕಿಲ್ ಡೆವಲಪ್ಮೆಂಟ್ ನ ತರಬೇತಿ ಕೊಡೋದಕ್ಕೆ ಕೇಂದ್ರ ಸರ್ಕಾರದ ನೋಡಲ್ ಏಜೆನ್ಸಿ ಅದು ಅಂತ ನನಗೆ ಅಷ್ಟೇ ಗೊತ್ತಿರುವಂತರು. ಅದಕ್ಕಾಗಿ ದಯಮಾಡಿ ವಿವೇಕಾನಂದ ಕಾಲೇಜನ್ನು ಕೂಡ ಇದರಲ್ಲಿ ಸೇರಿಸುವುದಕ್ಕೆ ವಿಶೇಷವಾದಂತಹ ಒತ್ತನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಖಂಡಿತ ನಾನು ಗಮನದಲ್ಲಿ ಇಟ್ಕೊಳ್ತೀನಿ. ಮತ್ತು ಇದಕ್ಕೆ ಏನು ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ನನ್ನ ಜಿಲ್ಲಾಧಿಕಾರಿಗಳ ಮೂಲಕ ನೀವು ಮಾಡಿ ಕಳಿಸಿದ್ರೆ ನಾನು ಕೂಡ ರಾಜೀವ್ ಚಂದ್ರಶೇಖರ್ ಅವರಿಗೆ ಮಾತಾಡಿ ಇದನ್ನ ವಿವೇಕಾನಂದ ಕಾಲೇಜನ್ನು ಕೂಡ ಒಂದು ನೋಡಲ್ ಏಜೆನ್ಸಿ ಆಗಿ ಮಾಡಿರಿ. ಈಗಾಗಲೇ ನಿಮ್ಮ ಹತ್ರ ತರಬೇತುದಾರರಿದ್ದಾರೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತು ನಿಮ್ಮ ಹತ್ರ ಸಕ್ಸೆಸ್ ಸ್ಟೋರಿಗಳಿದ್ದಾವೆ. ಈ ಕಾರಣಕ್ಕಾಗಿ ನಾನು ಮಾಡೋದಕ್ಕೆ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ತುಂಬಾ ಖುಷಿಯಾಗಿದೆ ನನಗೆ ಈ ಕಾರ್ಯಕ್ರಮಕ್ಕೆ ಬಂದು. ಸುಮಾರು 1500 ಕುಟುಂಬಗಳು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳೋದು ಅಂತಂದ್ರೆ ಸುಲಭದ ಕೆಲಸ ಅಲ್ಲ. ಇದು 1500 ಕುಟುಂಬಗಳನ್ನ ನಾವು ಸ್ವಾವಲಂಬಿ ಮಾಡುವಂತ ಒಂದು ಪ್ರಯತ್ನ ಕೇವಲ ಕಡಿಮೆ ಅವಧಿಯಲ್ಲಿ 1.5 ವರ್ಷದ ಅವಧಿಯಲ್ಲಿ ಮಾಡಿದ್ದೀವಿ ಅಂತಂದ್ರೆ ಇದೊಂದು ದೊಡ್ಡ ಸಾಧನೆ, ರಾಷ್ಟ್ರ ಮಟ್ಟದ ಸಾಧನೆ. ಹಲವಾರು ಜನ ಸ್ಕಿಲ್ ಡೆವಲಪ್ಮೆಂಟ್ ಇಂದ ಬೇರೆ ಬೇರೆ ಸರ್ಕಾರದ ದುಡ್ಡನ್ನು ತಗೊಂಡು ತುಂಬಾ ನಮ್ಮ ಜಿಲ್ಲೆಯಲ್ಲಿ ಆ ರೀತಿಯ ಅವ್ಯವಹಾರ ಆಗೋದು ಕಡಿಮೆ. ಆದ್ರೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದಲ್ಲಿ ನಾವು ನೋಡಿದ್ವಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಬೋರ್ಡ್ ಮಾತ್ರ ಇರುತ್ತೆ, ಅಲ್ಲಿ ಯಾರಿಗೂ ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟಿರಲ್ಲ ಮತ್ತು ದುಡ್ಡು ಖರ್ಚಾಗಿರುತ್ತೆ. ಇಂಥ ಹಲವಾರು ಉದಾಹರಣೆ ನಮ್ಮ ಕಣ್ಮುಂದೆ ಸಿಗ್ತವೆ. ಅದಕ್ಕಾಗಿ ಅದನ್ನು ಹೊರತುಪಡಿಸಿ ಸರ್ಕಾರದ ಸಹಾಯ ಇಲ್ಲದಿದ್ರೂ ಕೂಡ ನಾವು ಕೊಡಬಲ್ಲೆ ಅನ್ನುವಂಥದ್ದನ್ನ ಮಾಡಿ ತೋರಿಸಿದಂತ ಒಂದು ಸಂಸ್ಥೆಯ ಮುಂದೆ ಕೂತಿರುವಂತದ್ದು ನಮ್ಗೆಲ್ಲರಿಗೆ ಹೆಮ್ಮೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ಭಾಗವಹಿಸಿರುವಂತದ್ದು ನಮ್ಮ ಜ್ಞಾನವನ್ನು ಕೂಡ ಹೆಚ್ಚು ಮಾಡಿದೆ. ದೇಶದ ಬೇರೆ ಬೇರೆ ಕಡೆ ಹೋದಾಗ ಈ ಒಂದು ಸಕ್ಸೆಸ್ ಸ್ಟೋರಿಯನ್ನ ನಾವು ಹೇಳಬಹುದು ಮತ್ತು ಯಶಸ್ವಿಯಾಗಿರುವಂತ ಇಂಥ ಸಂಸ್ಥೆಗಳಿದೆ ಸರ್ಕಾರದ ಸೌಲಭ್ಯ ಕಲ್ಪಿಸುವ ರೀತಿಯಲ್ಲಿ ಒಂದು ಪ್ರಯತ್ನವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡೋದಕ್ಕೆ ನಮ್ಗೆ ಶಕ್ತಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕಾಗಿ ನಿರಂತರವಾಗಿ ಒಂದು ಪ್ರೇರಣೆ ಕೊಟ್ಟಂತ ವೇದಿಕೆಯಲ್ಲಿ ಅಥವಾ ಕ್ಯಾಂಪಸ್ ಅಲ್ಲಿ ನಾವು ಕೂತಿದ್ದೀವಿ. ಇದು ಕೇವಲ ಭಾಷಣಕ್ಕಾಗಿ ಅಲ್ಲ, ಅಥವಾ ಕೇವಲ ಒಂದು ಕಾಲೇಜು ನಡೆಸಬೇಕನ್ನುವಂತ ವ್ಯಾಪಾರಸ್ಥ ಕಾಲೇಜ್ ಅಲ್ಲ. ನಾನು ಆರಂಭದಲ್ಲೇ ಹೇಳಿದೆ, ಒಂದು ರಾಷ್ಟ್ರೀಯತೆಯನ್ನ ಮನಸ್ಸಿನಲ್ಲಿ ಜೋಡಿಸಿ ಮಕ್ಕಳನ್ನ ಸಮಾಜಕ್ಕೆ ನೀಡುವಂತ ಒಂದು ಸಂಸ್ಥೆಯ ಜೊತೆಯಲ್ಲಿ ನಾವು ಕೂತಿದ್ದೀವಿ. ಅದಕ್ಕಾಗಿ ಖಂಡಿತ ಕೇಂದ್ರ ಸರ್ಕಾರ ಈ ಸಂಸ್ಥೆಗೆ ಏನೇನು ಆಗ್ಬೇಕು ಅನ್ನುವಂಥದ್ದನ್ನ ಖಂಡಿತ ಯೋಚನೆ ಮಾಡಿ ಮುಂದಿನ ದಿನದಲ್ಲಿ ಮಾಡ್ತೀನಿ. ಬಹಳ ಸಕ್ಸೆಸ್ ಸ್ಟೋರಿಯಲ್ಲಿ DC ಅವರು ಹೇಳಿದ್ರು FA ಮಾಡಬೇಕು ಅಂತ. ದಯಮಾಡಿ ಯೋಚನೆ ಮಾಡಿ, ಪ್ರಧಾನಮಂತ್ರಿ ಅವರು ದೇಶದಲ್ಲಿ 10,000 ಚಿಕ್ಕ ರೈತರನ್ನ ಚಿಕ್ಕವರು ಒಟ್ಟಾಗಿ ಜಾಸ್ತಿ ಇನ್ವೆಸ್ಟ್ ಮಾಡಿ ಜಾಸ್ತಿ ಕೃಷಿ ಮಾಡೋದಕ್ಕೆ ಅಥವಾ ಯಾವುದೋ ಒಂದು ಉದ್ಯೋಗ ಮಾಡೋದಕ್ಕೆ ಕಷ್ಟ ಅನ್ನೋ ಕಾರಣಕ್ಕಾಗಿ ಇವತ್ತು ಪ್ರಧಾನಿಯವರು FA ಕೃಷಿ ಉತ್ಪಾದಕರ ಸಂಘಗಳನ್ನ ಮಾಡಬೇಕನ್ನುವಂತ ಕರೆಯನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ಕೇಂದ್ರ ಸರ್ಕಾರದ ಈ ಬಜೆಟಿನ ಹೊರತುಪಡಿಸಿ 1 ಲಕ್ಷ ಕೋಟಿ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನು ಇಟ್ಟಿದ್ದಾರೆ. 1 ಲಕ್ಷ ಕೋಟಿ. ಇದರಲ್ಲಿ ಸಾಕಷ್ಟು ಸಾಲ ಸೌಲಭ್ಯವನ್ನು ಪಡ್ಕೋಬಹುದು, ಸಬ್ಸಿಡಿಯನ್ನು ಪಡ್ಕೋಬಹುದು. ಇಂಥ ಹಲವಾರು ಕೃಷಿ ಉತ್ಪಾದಕರ ಸಂಘಗಳಿಗೆ, ಸ್ವಸಹಾಯ ಸಂಘಗಳಿಗೆ, ಸೊಸೈಟಿಗಳಿಗೆ, ಇಂಥ ಬೇರೆ ಬೇರೆ ಸಂಸ್ಥೆಗಳಿಗೆ ಸಹಾಯ ಮಾಡೋಕ್ಕೆ ಮತ್ತು ಫುಡ್ ಪ್ರೊಸೆಸಿಂಗ್ ಮಾಡೋದಕ್ಕೆ, ಪ್ಯಾಕಿಂಗ್ ಮಾಡೋದಕ್ಕೆ, ಬ್ರ್ಯಾಂಡಿಂಗ್ ಮಾಡೋದಕ್ಕೆ, ಮಾರ್ಕೆಟಿಂಗ್ ಮಾಡೋದಕ್ಕೆ, ಎಕ್ಸ್ಪೋರ್ಟ್ ಮಾಡೋದಕ್ಕೆ, ಇದೆಲ್ಲದಕ್ಕೂ ಕೂಡ ಈ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಲ್ಲಿ ಕೇಂದ್ರ ಸರ್ಕಾರ ಸಾಲ ಸೌಲಭ್ಯ ಕೊಡುತ್ತೆ, ಸಬ್ಸಿಡಿ ಕೊಡುತ್ತೆ, ಅನುಕೂಲ ಮಾಡಿಕೊಡುತ್ತೆ, ತರಬೇತಿಯನ್ನು ಕೊಡೋದಕ್ಕೆ ವಿಶೇಷ ಒತ್ತು ಕೊಡುತ್ತೆ. ಅದಕ್ಕಾಗಿ ಇದನ್ನು ಕೂಡ ಬೇರೆ ಬೇರೆ ರೀತಿಯ ನಮ್ಮ ಗ್ರಾಮದಿಂದ ಯಾರು ಬಂದಿದ್ದೀರಿ ಇದರ ಬಗ್ಗೆ ಆಸಕ್ತಿ ವಹಿಸಬೇಕು ಮತ್ತು ಇದರ ಸೌಲಭ್ಯವನ್ನ ಪಡ್ಕೋಬೇಕು ಅನ್ನುವಂತ ವಿನಂತಿಯನ್ನು ನಿಮ್ಮೆಲ್ಲರಿಗೆ ಮಾಡಿ ನೀವೇನು ಮಾಡ್ತೀರಾ ಆ ಕಾರ್ಯಕ್ರಮದಲ್ಲಿ ಖಂಡಿತ ನಾವು ನಮ್ಮ ಕೈಯನ್ನ ಜೋಡಿಸ್ತೀವಿ. ಬರುವಂತ ದಿನದಲ್ಲಿ ಏನು ಈ ನೈಪುಣ್ಯ ತರಬೇತಿ ಆಗಿದೆ ಮತ್ತು ಈ ಸ್ವಾವಲಂಬಿ ಸಮ್ಮೇಳನದ ಮೂಲಕ ಬೇರೆಯವರಿಗೆ ಪ್ರೇರಣೆ ಕೊಡುವಂತ ಒಂದು ಕೆಲಸ ಇವತ್ತಾಗಿದೆ. ಇದು ಕಂಟಿನ್ಯೂ ಮಾಡಕ್ಕೆ, ಇದನ್ನ ಮುಂದುವರಿಸಕ್ಕೆ ನಮ್ಮ ಸಹಕಾರನೇ ಇರುತ್ತೆ ಅಂತ ಅನ್ಕೊಂಡು ಹೇಳ್ತಾ
ಖಂಡಿತ ನಿಮ್ಮ ಸಕ್ಸಸ್ ಸ್ಟೋರಿಯನ್ನು ನಾನು ಡೆಲ್ಲಿಯಲ್ಲಿ ಕೂಡ ಇದನ್ನ ಮಾತಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಹೊಸ ಉದ್ಯೋಗಸ್ಥರಿಗೆ, ಹೊಸ ಉದ್ಯಮಿಗಳಿಗೆ, ಹೊಸ ನರ್ಸರಿ ಮಾಡುವವರಿಗೆ, ಹೊಸದಾಗಿ ಇವತ್ತು ನಾವು ಸ್ವಾವಲಂಬಿ ಆಗಬೇಕು ಅನ್ನುವಂತ ಯೋಚನೆ ಮಾಡಿ ಇವತ್ತು ಕಷ್ಟಪಟ್ಟು ದುಡಿತೀವಿ, ನಮ್ಗೆ ಸಹಾಯ ಮಾಡಿ ಅಂತ ಕೂತಿರುವಂತ ಎಲ್ಲ ಅಂತ ಒಳ್ಳೆಯ ಮನಸ್ಸುಗಳಿಗೆ ನಾನು ಹೇಳುವಂಥದ್ದು ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ಎಷ್ಟೊಂದು ದುಡ್ಡಿದೆ ಇದಕ್ಕಾಗಿ ಇದನ್ನ ನಿಮ್ಮ ತನಕ ತಲುಪಿಸಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕು, ಒಂದು ದಾರಿ ಆಗ್ಬೇಕು, ಒಂದು ಚಾನಲ್ ಆಗ್ಬೇಕು. ಅದನ್ನ ಆ ಕೊಂಡಿ ಆಗುವಂತ ಕೆಲಸವನ್ನ ಬರುವಂತದಿಂದಲೇ ಒಂದು ಒಳ್ಳೆ ಡಿಸಿ ಸಿಕ್ಕಿದ್ದಾರೆ. ಹೆಂಗೆ ಎನರ್ಜೆಟಿಕ್ ಖಂಡಿತ ಕೇಂದ್ರ ಮತ್ತು ರಾಜ್ಯದ ಬೇರೆ ಬೇರೆ ಯೋಜನೆಗಳನ್ನ ತಲುಪಿಸುವಂತ ಕೆಲಸವನ್ನ ಅವರು ಕೂಡ ಮಾಡ್ತಾರೆ. ಯಾವ್ದಾದ್ರು ನನ್ನಿಂದ ಏನಾಗಬೇಕು ಅನ್ನುವಂಥದ್ದು ಇದ್ರೆ ಖಂಡಿತ ನಾನು ರಾಜ್ಯದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮಾತಾಡುವಂಥದ್ದನ್ನ ಮಾಡ್ತೀನಿ. ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಮತ್ತು ಈ ಸಂಸ್ಥೆಗೆ ಮುಖ್ಯವಾಗಿ ಮತ್ತು ತರಬೇತುದಾರರಿಗೆ, ನಮ್ಮ ಪ್ರಾಂಶುಪಾಲರಿಗೆ ಎಲ್ಲರಿಗೂ ಕೂಡ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ವ್ಯವಸ್ಥಾಪನಾ ಮಂಡಳಿಯವರಿಗೆ ನನ್ನ ಅಭಿನಂದನೆಯನ್ನು ಹೇಳಿ ಬಹಳ ಗಟ್ಟಿಯಾಗಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಸಂಸ್ಥೆಯ ಜೊತೆ ಸಂಸ್ಥೆಯನ್ನ ಒಟ್ಟು ಹಾಕಿ ಇದನ್ನ ಈ ಮಟ್ಟಕ್ಕೆ ಇವತ್ತು ಬೆಳೆಸಿರುವಂತದ್ದು ಮತ್ತು ಲಕ್ಷಾಂತರ ಯುವಕರಿಗೆ ಒಂದು ರಾಷ್ಟ್ರಭಕ್ತಿಯ ಪ್ರೇರಣೆಯನ್ನ ಇಲ್ಲಿಂದ ಕೊಟ್ಟಿದ್ದೀರಿ ನೀವು. ಅದು ಖಂಡಿತವಾಗಿ ಮುಂದಿನ ದಿನದಲ್ಲಿ ಫಲ ನೀಡುತ್ತೆ. ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆಗಳನ್ನ ಸೃಷ್ಟಿ ಮಾಡುವುದರಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಈ ಸಂಸ್ಥೆಯ ಜೊತೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ಲೋಣ ಅನ್ನುವಂತ ಮಾತನ್ನು ಮತ್ತೊಂದ್ಸರಿ ಹೇಳಿ ನಿಮಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಹಾಗೂ ಕ್ಯಾಂಪ್ಕೋ ನಿಯಮಿತ ಮಂಗಳೂರು ಇದರ ಅಧ್ಯಕ್ಷರು ಆದ ಶ್ರೀ ಕಿಶೋರ್ ಕುಮಾರ್ ಕೋಟಿ ಇವರ ಸ್ವಾವಲಂಬಿ ಸಮ್ಮೇಳನ ಉದ್ಯೋಗ ನೈಪುಣ್ಯ ಪುಸ್ತಕಗಳ ಲೋಕಾರ್ಪಣಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಸಂಸ್ಥೆ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭಾಕರ್ ಭಟ್ ಅವರೇ, ಕೇಂದ್ರ ಸಚಿವೆ, ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ಅವರೇ, ಈಗ ತಾವೇ ನಿರ್ಗಮಿಸಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾದ ಪ್ರಕಾಶ್ ಅವರೇ, ಕೆಜಂಬಾಡಿ ಅವರೇ, ಶೆಟ್ಟಿಯವರೇ, ನಾ ಸೀತಾರಾಮರೇ ಮತ್ತು ಕ್ಯಾಂಪ್ಕೋರ್ ಉಪಾಧ್ಯಕ್ಷರಾದ ಶಿವನಾ ಕಣಿಗೆ ಅವರೇ, ಕ್ಯಾಂಪ್ಕೋರ್ ನಿರ್ದೇಶಕ ಕೃಷ್ಣಪ್ರಸಾದ್ ಮರ್ತಿಲ್ ಅವರೇ, ಇಲ್ಲಿ ಆಗಮಿಸಿದ ವಿಭಾಗದ ಗೌರವಾನ್ವಿತ ಆತ್ಮೀಯ ಜನರೇ ಮತ್ತು ನೈಪುಣ್ಯ ತರಬೇತಿಯನ್ನು ಪಡೆದುಕೊಂಡವರ ಎಲ್ಲರಿಗೂ ನನ್ನ ನಮಸ್ಕಾರ ಸಲ್ಲಿಸುತ್ತೇನೆ. ಸಚಿವರು ಕೊರೋನಾ ಮತ್ತು ಕೊರೋನಾದ ನಂತರದ ಈ ದೇಶದ ಸಮಸ್ಯೆಗಳು ಮತ್ತು ಅದರಿಂದ ಈ ದೇಶದಲ್ಲಿ ಅನುಭವಿಸಿದ ನೋವು ನಲಿವುಗಳ ಮತ್ತು ಪ್ರಧಾನಿಯವರ ಚಿಂತನೆ ಮತ್ತು ಮುಂದಿನ ದಾರಿ ಬಗ್ಗೆ ಸಂಪೂರ್ಣವಾಗಿ ಒಂದು ಪುಸ್ತಕದ ರೂಪದಲ್ಲಿ ತರಬೇತಿ ಮಾತಾಡಿದ್ದಾರೆ. ಕೆಲವೊಂದು ಹೊಸ ವಿಚಾರಗಳನ್ನು ಇವತ್ತಿಲ್ಲಿ ಮಂಡಿಸಿದ್ದಾರೆ. ಬಹುಶಃ ಮೇಡಮ್ ಈ ವಿಚಾರದಲ್ಲಿ ನಿಮಗೆ ನನ್ನ ಗೌರವ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಕೆಲವೊಂದು ಪೇಪರ್ನಲ್ಲಿ ಬರ್ತದೆ, ಇದರ ಸತ್ಯಾಸತ್ಯದ ಅರಿವು ನಮಗಿರುವುದಿಲ್ಲ. ಇವತ್ತು ನೀವು ಅದನ್ನು ಈ ಸಾರ್ವಜನಿಕರ ಮುಂದೆ ಎಕ್ಸ್ಪೋರ್ಟ್ ಮಾಡಿದ್ದೀರಿ. ಆ್ಯಕ್ಚುಲಿ ನಮಗೆ ಇವತ್ತು ನಮ್ಮ ಫುಡ್ ಇಷ್ಟು ಎಕ್ಸ್ಪೋರ್ಟ್ ಆಗ್ತದೆ ಅಂತ ಕಲ್ಪನೆ ಸಹ ಇಲ್ಲ. ನೀವು ಹೇಳಿದ್ರಿಂದ ನಮಗೆ ಗೊತ್ತಾಗ್ತಾ ಇದೆ, ಬಹಳ ಬದಲಾವಣೆ ಆಗಿದೆ ಈ ದೇಶದಲ್ಲಿ. ಬದಲಾವಣೆಗೆ ದಾರಿ ದೀಪ ಘೋಷಿಸಿದ್ರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಹೇಳಲಿಕ್ಕೆ ಎರಡು ಮಾತು. ಸುಮಾರು 20 ಕಡೆ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿದೆ. ಇಲ್ಲಿ ನಾನು ಇದು ನೋಡಿದಾಗ ಸಾವಿರಾರು ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿಯಾಗಿದೆ. ಬೇರೆ ಬೇರೆ ತರಬೇತಿದಾರರು ಹುಡುಕಿ ಅತ್ಯಂತ ಪರಿಣಾಮಕಾರಿ ಒಂದು ನೈಪುಣ್ಯ ತರಬೇತಿಯನ್ನು ಕೊಟ್ಟಿದ್ದು. ಬಹುಶಃ 30 ಗಂಟೆ ಪ್ರತ್ಯೇಕ ತರಬೇತಿ ನೀಡಿದರೆ ಒಬ್ಬೊಬ್ಬರಿಗೆ 30 ಗಂಟೆ ಕೊಡ್ತಾ ಹೋದರೆ ಆ ಗಂಟೆಯ ಲೆಕ್ಕಾಚಾರ ಅಂದರೆ ಹಣದ ಮೌಲ್ಯ, ಸಮಯಕ್ಕೆ ಮೌಲ್ಯ ಬೇಕಿದಾಗ
ಕೆಲವು ಕೋಟಿ ರೂಪಾಯಿಗಿಂತ ಹೆಚ್ಚಾಗ್ತದೆ. ಆದರೆ ವಿವೇಕಾನಂದ ವಿದ್ಯಾಸಂಸ್ಥೆಯವರು ಮತ್ತು ಇತರೆ ಸಂಬಂಧಪಟ್ಟವರೆಲ್ಲ ಸೇರಿ ಒಂದು ಚಿಂತನೆ ಮಾಡಿ ಇದು ಎಲ್ಲದಕ್ಕೂ ಒಂದು ಗ್ರೂಪ್ ಎಲ್ಲರನ್ನು ಒಂದು ಕೂಡಿಸಿ ಎಲ್ಲೆಲ್ಲಿ ಬೇಕು ಅಲ್ಲಿ ತರಬೇತಿ ಕೊಟ್ಟು ಅದು ಸಹ ಬೇರೆ ಬೇರೆ ವಿಚಾರದ ಮೇಲೆ ಈ ತರಬೇತಿಯನ್ನು ಕೊಟ್ಟದ್ದು ಶ್ಲಾಘನೀಯ ಮತ್ತು ಅವರಿಗೆ ನನ್ನ ವತಿಗೆ ಕ್ಯಾಂಪು ವತಿಯಿಂದ ಮತ್ತು ನಮ್ಮ ವ್ಯಕ್ತಿ ವತಿಯಿಂದ ಗೌರವಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮ್ಮ ಸಚಿವರಿಗೆ ಒಂದೆರಡು ಮಾತಾಡಿದ್ರು. ಇವತ್ತು ವರ್ಕೆಟ್ ಹೋಗಿ ಬಂದು ಎಲ್ಲ ಊರಲ್ಲಿದ್ದಾರೆ, ಹಳ್ಳಿಗೆ ಜನ ಬರ್ತಾ ಇದ್ದಾರೆ. ಹಳ್ಳಿಯಲ್ಲಿ ಕೃಷಿಗೆ ಬಹಳ ಮಹತ್ವ ಇದೆ, ಮಹತ್ವ ಬಂದಿದೆ ಅಂತ. ಮೇಡಮ್, ನಾನು ನಿಮ್ಮಲ್ಲಿ ಒಂದೇ ಕ್ವಶನ್ ಕೇಳಿದ್ರು, ಸ್ಮಾರ್ಟ್ ಸಿಟಿ ಯೋಜನೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನ್ನ ಹತ್ರ ಒಂದು ಕ್ವಶನ್. ಇವತ್ತು ಸ್ಮಾರ್ಟ್ ವಿಲೇಜ್ ಯೋಜನೆ ಆಗಬೇಕು, ತಾವು ಅದಕ್ಕೆ ಸ್ವಲ್ಪ ಒತ್ತು ಕೊಡಬೇಕು. ಸ್ಮಾರ್ಟ್ ಸಿಟಿ ಯೋಜನೆ ಆದಾಗ ಏನಾಗ್ತದೆ ಅಂದರೆ ಯುವಕರು ಅರ್ಧಂಬರ್ಧ ಕಲ್ತವ್ರು ಇರ್ಬೋದು, ITBT ಆಗಿರ್ಬೋದು, ಪೂರ ಸಿಟಿ ಓಟಕ್ಕೆ ಆಗತ್ತಾರೆ. ಅದ್ರ ಬಗ್ಗೆ ನೀವು ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ವಿಲೇಜ್ ಯೋಜನೆಯನ್ನು ರೂಪಿಸಿದಲ್ಲಿ ಹೊಸ ಯುವಕರು ಊರಲ್ಲೇ ಇರ್ತಾರೆ. ನಾನು ಒಂದು ಕಡೆ ಭಾಷಣದಲ್ಲಿ ಬಂದು ಹೇಳಿದ್ದೆ, ಮಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಒಳ್ಳೆ ಗಾಡಿ ಸಿಗ್ತದಾ, ಒಳ್ಳೆ ನೀರು ಸಿಗ್ತದೆ. ಎರಡೇ ಪ್ರಶ್ನೆ. ನೀವು ನಮ್ಮ ಲೋಕಸಭಾ ಸದಸ್ಯರು, ನನಗೆ ನಿಮ್ಮ ಹತ್ರ ಮಾತಾಡೋದು ಸ್ವಲ್ಪ ಧೈರ್ಯ, ಯಾಕಂದ್ರೆ ಮೊದಲು ನಮ್ಮ ಮನೆಗೆ ಬಂದು ನಮ್ಮ ಅಮಾವಾಸ್ಯದಲ್ಲಿ ಒಳ್ಳೆ ನೀರು ಸಿಗ್ತದೆ, ಒಳ್ಳೆ ಗಾಳಿ ಸಿಗ್ತದೆ. ಇದೇನು ಸತ್ಯ ಅಲ್ವಾ? ಒಂದು ಮನುಷ್ಯನಿಗೆ ಬದುಕಲಿಕ್ಕೆ ಮುಖ್ಯ ಬೇಕಾದಂತ ವಸ್ತು ಅದು ಗಾಳಿ ಮತ್ತು ನೀರು. ಮತ್ತೆ ಆಯ್ತು ವಸತಿ. ಈ ಬೆಂಗಳೂರಿನಲ್ಲಿ ವಸತಿ ನೋಡಿದರೆ ಅತ್ಯಂತ ಶ್ರೀಮಂತಕೋಶಕ್ಕೂ ಒಳ್ಳೆಯದು. ಸಾಮಾನ್ಯ ಜನಗಳು ಬೆಂಗಳೂರಿಗೆ ಹೋದ್ರೆ, ಮಂಗಳೂರಿನಲ್ಲಿ ಬಂದರೆ ಬದುಕಲಿಕ್ಕೆ ಸಾಧ್ಯತೆ ಉಂಟು. ಅಲ್ಲಿನ ಕಾಸ್ಟ್ ಆಫ್ ಲಿವಿಂಗ್ ನೀವು ಲೆಕ್ಕ ಹಾಕಿದಾಗ ಈ ಪೇಟೆ ಒಳ್ಳೆದ, ಹಳ್ಳಿ ಜೀವನ ಒಳ್ಳೆಯದು. ಈಗ ಎಲ್ಲರಿಗೂ ಗೊತ್ತಾಗ್ತದೆ, ITBT ಇಂಜಿನಿಯರಿಂಗ್ ಅಂತ ಮಕ್ಕಳಿಗೆ ಗೊತ್ತಾಗ್ತಾ ಇದೆ. ಊರಲ್ಲೇ ಒಳ್ಳೆ ವಾತಾವರಣ ಇದೆ, ಊರಲ್ಲೇ ಒಂದು ನೆಮ್ಮದಿ ಇದೆ, ತಂದೆ ತಾಯಿಗೆ ಹೊಂದ್ಕೊಂಡು ಹೋಗುವಂತ ಬದುಕು ಕಲಿಯುವಂತ ಚಿಂತನೆ ಆ ಮಕ್ಕಳಿಗೆ ಬಂದಿದೆ. ಆದರೆ ದಯವಿಟ್ಟು ತಾವು ತಮ್ಮ ಶಕ್ತಿಯನ್ನು ಇವತ್ತು ಕೇಂದ್ರ ಸರ್ಕಾರ ಉಪಯೋಗಿಸಿ ಈ ಸ್ಮಾರ್ಟ್ ಸಿಟಿ ಎಲ್ಲಿಗಾಗಿದೆ ಅದೊಂದು ಎಂಡ್ ಮಾಡಿ ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ವಿಲೇಜಿಗೆ ಒತ್ತು ಕೊಡಿ ಅಂತ ನಿಮ್ಮ ಕೈ ಮೂಲಕ ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಮೇಡಮ್, ಮತ್ತೊಂದು ವಿಚಾರವನ್ನು ತಾವು ಹೇಳಿದ್ರಿ ಈಗಾಗಲೇ. ಈ ಭಾಗದ ಏನಾದರೂ ಸಮಸ್ಯೆ ಇದೆ ನನ್ನ ಗಮನಕ್ಕೆ ತಂದರೆ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ತಾವು ಒಂದು ವೇದಿಕೆಯಲ್ಲಿ ಹೇಳಿದ್ದೆ. ತಾವು ಈ ಜಿಲ್ಲೆಗೆ ಸಂಬಂಧಪಟ್ಟ ಇಲ್ಲಿ ಹತ್ತಿರದ ಕಿದು ಫಾರ್ಮಿಂಗ್ ಸುಮಾರು 300 ಎಕರೆ ಜಾಗ ಬಹಳ ವರ್ಷದಿಂದ ಈ ಭಾಗದಲ್ಲಿದ್ದು ಕೇಂದ್ರ ಸರ್ಕಾರದ ಸಹಾಯ ಯೋಜನೆಗಳಿಗೆ ಇಲ್ಲಿನ ಜನರಿಗೆ ಮತ್ತು ಪರ ರಾಜ್ಯದ ಜನರಿಗೂ ಸಮೇತ ಒಳ್ಳೆಯ ರೀತಿಯ ಅಡಿಕೆಗಳ ತೆಂಗು ಅಭಿವೃದ್ಧಿಪಡಿಸಿ ಸುಮಾರು 2 ಕೋಟಿ ರೂಪಾಯಿಯ ಒಂದು ಉತ್ಪತ್ತಿಯನ್ನು ತಗೊಳ್ಳುವಂಥ ಒಂದು ಕ್ಷೇತ್ರವನ್ನು ಇವತ್ತು ಏನೋ ಕಾರಣದಿಂದ, ಯಾವ ಕಾರಣ ನನಗೆ ಗೊತ್ತಿರುವುದಿಲ್ಲ, ಯಾಕಂದ್ರೆ ಕೇಂದ್ರದ ಮಟ್ಟದಲ್ಲಿ ತಾವೇ ಮಾತಾಡಬೇಕು, ಇಲ್ಲಿಂದ ಸ್ಥಳಾಂತರ ಆಗ್ತದೆ ಎಂಬ ಒಂದು ವದಂತಿ ಹೊರಟಿದೆ. ತಾವು ದಯವಿಟ್ಟು ಅದನ್ನು ತಡೆ ಹಿಡಿದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಉಳಿಬೇಕು, ಇಲ್ಲಿನ ಜನರಿಗೆ ಅದರಿಂದ ಉಪಯೋಗ ಆಗಬೇಕು, ಇನ್ನೂ ಹೆಚ್ಚಿನ ಕೃಷಿ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಡತಕ್ಕಂಥ ವಿಜ್ಞಾನಿಗಳನ್ನು ಅಲ್ಲಿ ಕೊಡಬೇಕು ತಾವು. ಹಾಗಿದ್ದ ಮಾತ್ರ ಈ ಜಿಲ್ಲೆಗೆ ಒಂದು ಅಭಿವೃದ್ಧಿ, ಕೃಷಿ ಅಭಿವೃದ್ಧಿ ನೋಡಲಿಕ್ಕೆ ನಮಗೆ ಸಾಧ್ಯತೆ ಆಗ್ತದೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ನಿಮಗೊಂದು ಮನವಿ ಕೊಟ್ಟಿದ್ದೆ ನಾನು. ಸುಳ್ಯ ತಾಲೂಕಿನಲ್ಲಿ ಶೃಂಗೇರಿಯಲ್ಲಿ ಕೊಪ್ಪದಲ್ಲಿ ಹಳದಿ ಎಲೆ ರೋಗದಿಂದಾಗಿ ಸಾವಿರಾರು ರೈತರ ಬದುಕು ಇವತ್ತು ಮೂಡಪಟ್ಟಿದೆ. ಕೇಂದ್ರ ಸರ್ಕಾರದ ಮುಖಾಂತರ ನೀವು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕ್ತೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 25 ಕೋಟಿ ಬಜೆಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಮುಂದೇನಾಗಿದೆ ಅನ್ನೋದಕ್ಕೆ ಚಿತ್ರಣ ಸಿಕ್ಕಿದೆ. ಕ್ಯಾಂಪೇನ್ ಅಧ್ಯಕ್ಷನಾಗಿ ನಾವು ಅಲ್ಲಿ ಸಭೆ ಮಾಡಿದ್ದೇವೆ. ಅಲ್ಲಿನ ರೈತರ ಕಷ್ಟ ಸುಖ ನೋಡಲಿಕ್ಕೆ ಅಂಗಾಂಗ ಅಧ್ಯಕ್ಷತೆಯಲ್ಲಿ ವಿಜ್ಞಾನಿಗಳ ಚರ್ಚೆ ಮಾಡಿದ್ದೇವೆ. ಪುನಃ ಕ್ಯಾಂಪೇನಲ್ಲಿ ನಮ್ಮ ಆಡಳಿತ ಮಂಡಳಿ ನಿರ್ಣಯಿಸಿದಂತೆ ಈ ಭಾಗದ ಪ್ರಖ್ಯಾತ ವಿಜ್ಞಾನಿಗಳನ್ನು ಕರೆಸಿ ಇಡೀ ದಿವಸದ ಕಾರ್ಯಕ್ರಮ ಮಾಡಿ ಒಂದು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಪುನಃ ನಮ್ಮ ಈ ಭಾಗದ ಶಾಸಕರು ಹೇಳಿದ್ದೇವೆ.
ಈಗಿನ ಗೃಹ ಸಚಿವ ಆಗ ಜ್ಞಾನೇಂದ್ರಲ್ಲೂ ಮನವಿ ಮಾಡ್ತೇವೆ. ನನ್ನ ರಿಕ್ವೆಸ್ಟ್ ಇಷ್ಟೇ, ಆ 3 ತಾಲೂಕಿನ ರೈತರಿಗೆ ಅವರ ಸಾಲಕ್ಕೆ ಏನಾದರೂ ಒಂದು ಸರ್ಕಾರದಿಂದ ಸಹಾಯ ರೂಪ ಸಿಗಬೇಕು. ಎರಡನೇ, ಪುನಃ ಕೃಷಿ ಮಾಡಲಿಕ್ಕೆ ಅವರಿಗೆ ಸಹಾಯಕಾರ ಕೊಡಿಸ್ಬೇಕು. ತಾವು ಮನಸ್ಸು ಮಾಡಿರೋದು ಆಗ್ತದೆ. ತಾವು ದಯವಿಟ್ಟು ಅದನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು, ಯಾಕಂದ್ರೆ ಯಡಿಯೂರಪ್ಪನವರು 25 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಲಾಂಗ್ ಟರ್ಮ್ ಪ್ಲಾನ್ ಬೇಕು. ಶಾರ್ಟ್ ಟರ್ಮ್ ಪ್ಲಾನ್ ಅಲ್ಲಿ ಈ ರೀತಿ ರೈತರಿಗೆ ಸಹಾಯ ಮಾಡುವಂತ ಒಂದು ವ್ಯವಸ್ಥೆ ತಾವು ಕಲ್ಪಿಸಿಕೊಡ್ಬೇಕಂತ ಕ್ಯಾಂಪ್ ಅಧ್ಯಕ್ಷನಾಗಿ ನಿಮ್ಮನ್ನು ಕೇಳ್ತಾ ಇದ್ದೇನೆ. ಕಾರಣ ಇಷ್ಟೇ, ನಿನ್ನೆ ಮೊನ್ನೆ ವಿಜಯವಾಣಿಯ ಒಂದು ಪೋಲಿಂಗ್ ಕಾರ್ಯಕ್ರಮದಲ್ಲಿ ಬಹಳ ಈ ಭಾಗದ ರೈತರು ಮತ್ತು ಶೃಂಗೇರಿ ಭಾಗದ ರೈತರು ನನ್ನನ್ನೇ ಕ್ವಶನ್ ಮಾಡ್ತಾ ಇದ್ರು. ಕ್ಯಾಂಪ್ ಅಧ್ಯಕ್ಷನಾಗಿ ನೀವೇನು ಮಾಡಿದ್ದೀನಿ? ಕ್ಯಾಂಪ್ ಅಧ್ಯಕ್ಷ ನಾನೇನು ಮಾಡಿದ್ದೀನಿ? ನಾನು ಅಡಿಕೆಗೆ ಸರ್ವಕಾಲಿಕ ಬೆಲೆ ಬಂದಿದೆ ಇವತ್ತು. ಅದು ಸಹ ಮೋದಿಯವರಿಗೆ ಕಾರಣ ಅಂತ ರಾಜಾಲಕ್ಷ್ಮಿ ನಾನು ಹೇಳಲಿಕ್ಕೆ ಯೋಚಿಸ್ತೇನೆ. ಕಾರಣ ಇಷ್ಟೇ, ಕಳಪೆ ಮಟ್ಟದ ಆಮದಾಗತಕ್ಕಂಥ ಅಡಿಕೆ ಇವತ್ತು ಈ ದೇಶದ ಒಳಗೆ ಬರ್ತಾ ಇದೆ. ಇದು ಮುಖ್ಯ ಕಾರಣ. ಮತ್ತೆ ನಮ್ಮ ರೈತರಿಗೆ ನಿಜವಾದ ಬೆಲೆ ಏನು ಸಿಗಬೇಕಿತ್ತು ಅದು ಈಗ ಸಿಕ್ಕಿದೆ. ಇದು ಸಿಗಬೇಕು. ಆದರೆ ಈ ಭಾಗದ ರೈತರಿಗೆ ಒಂದು ಹೆಲ್ಪ್ ಆಗಬೇಕಾದಂಥ ವ್ಯವಸ್ಥೆಯಲ್ಲಿ ತಾವು ಪಾಲ್ಗೊಳ್ಳಬೇಕು. ತಾವು ಸ್ವಲ್ಪ ಮುಖ್ಯಮಂತ್ರಿ ಹೇಳಿ ಆ 25 ಕೋಟಿ ಸ್ವಲ್ಪ ಮಟ್ಟಿಗೆ ಹಣವನ್ನು ಅವರ ಸಾಲ ಮನ್ನಾ ಮಾಡಲಿಕ್ಕೆ, ಉಳಿದ ಹಣವನ್ನು ಅತ್ಯಂತ ಪರಿಣಿತರಾದ ವಿಜ್ಞಾನಿಗಳಿಂದ ಅದು ಸಂಶೋಧನೆ ಆಗಬೇಕು. ಹಳದೇ ಇರೋದು ಒಂದು ವೇಳೆ ಈಗಿನ ವಿಜ್ಞಾನಿಗಳಿಗೆ ಯಾರಿದ್ದಲ್ಲಿ ದಯವಿಟ್ಟು ತಾವು ಅದನ್ನು ಇಸ್ರೇಲಿನ ವಿಜ್ಞಾನಿಗಳ ಮುಖೇನ ಅದಕ್ಕೆ ಸಂಪೂರ್ಣವಾದ ಒಂದು ಕಡೆಯನ್ನು ತೋರಿಸಲಿಕ್ಕೆ ತಾವು ಪ್ರಯತ್ನ ಮಾಡಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಹಾಗೆ ಕ್ಯಾಂಪಸ್ನಲ್ಲಿ ಸುಮಾರು ಮನವಿ ಉಂಟು, ನಿಮಗೆ ಕೊಡ್ಲಿಕ್ಕೆ ಇದ್ದೇನೆ. ನಾನು ಈಗ ಸಾರ್ವಜನಿಕವಾಗಿ ಹೇಳುವುದಿಲ್ಲ. ಮೊನ್ನೆ ಶೃಂಗೇರಿ ಸಿಕ್ಕಿದಾಗ ಕೊಟ್ಟಿದ್ದೇನೆ. ನಾನು ಕೆಲವು ತೊಂದರೆಗಳು ನಡೀತಾ ಇದೆ. ಸರ್ಕಾರದ ಯೋಜನೆಗಳಿದೆ, ಆ ಯೋಜನೆಗಳು ಕಾರ್ಯರೂಪಕ್ಕೆ ಬರುವಾಗ ಅಡೆತಡೆಗಳು ಸುಮಾರು. ಅದು ಕೆಲವು ಸಲ ಸ್ಟ್ರೀಮ್ಲೈನ್ ಆಗದಿದ್ದರೆ ಯಾವ ಸಂಘ ಸಂಸ್ಥೆಗಳು ಕೆಲಸ ಮಾಡಲಿಕ್ಕಾಗ. ನಾವು ಆ ತೊಂದರೆಯನ್ನು ಈಗ ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಸ್ವಲ್ಪ ತಮ್ಮ ಗಮನ ಹರಿಸಿದ್ರೆ, ಯಾಕಂದ್ರೆ ನಮ್ಗೆ ಇವತ್ತು ನೀವಿರ್ಲಿಕ್ಕೆ ಒಂದು ಕೃಷಿ ಶಕ್ತಿ ಇದೆ. ಯಾಕಂದ್ರೆ ನೀವು ಕೃಷಿ ಸಚಿವರು ಹೌದು, ನಮ್ಮ ಭಾಗದವರು. ಇದು ಎರಡು ಕಾರಣದಿಂದ ನಿಮ್ಮಲ್ಲಿ ನೇರ ಮಾತಾಡಲಿಕ್ಕೆ ಅಥವಾ ನಮ್ಮ ನೋವುಗಳನ್ನು ಹೊಂದಿಕೊಳ್ಳಿಕ್ಕೆ ನಮಗೆ ಆತ್ಮಧೈರ್ಯ ಇದೆ. ಬೇರೆಯವರು ಹೋಗಿ ನಮಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನಮಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಯಾರಿಗೆ ಏನೇ ಇರಲಿ, ತಮ್ಮಿಂದ ಈ ಸಹಕಾರ ನಮಗೆ ಸಿಗಬೇಕು. ಅದರಲ್ಲಿ ದಯವಿಟ್ಟು ಆ ಕಿದು ಫಾರ್ಮರ್ ಬಗ್ಗೆ ಈಗಲೇ ತಾವು ಎಚ್ಚೆತ್ತುಕೊಂಡು ಅದಕ್ಕೆ ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಇಲ್ಲೇ ಉಳಿಯುವಾಗ ತಾವು ಖಂಡಿತ ಮಾಡಬೇಕಂತ ಮನವಿ ಮಾಡ್ತೇವೆ. ಈಗ ಟ್ರೈನಿಂಗ್ ವಿಚಾರಕ್ಕೆ ಬರೋದಾದ್ರೆ, ನೈಪುಣ್ಯ ಅಂದರೆ ಮೊದಲೊಂದು ಉಂಟು. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತೇವೆ. ಇವತ್ತು ಬರೀ ಕೈ ಕೆಸರಾದರೆ ಮೊಸರು ಸಿಗ್ಲಿಕ್ಕಿಲ್ಲ. ಕೈ ಕೆಸರನ್ನೊಟ್ಟಿಗೆ ನಿಮ್ಮ ತಲೆ ಸ್ವಲ್ಪ ಗಟ್ಟಿ ಮಾಡಬೇಕು. ಯಾರು ನಿಮಗೆ ನೈಪುಣ್ಯತೆಯನ್ನು ಕೊಟ್ಟಿದ್ದಾರ ಅದರಲ್ಲಿ ಪಾಸಿಟಿವ್ ಆಗಿ ಎಫೆಕ್ಟಿವ್ ಆಗಿ ನೀವು ಕೆಲಸ ನಿಮ್ಮ ತನ, ನಿಮ್ಮ ಟೈಮು, ನಿಮ್ಮ ಎಲ್ಲವನ್ನೂ ಉಪಯೋಗಿಸಿ ಕಮಿಟ್ಮೆಂಟ್ ಇರಬೇಕು. ನಿನ್ನೆ ಟಿವಿಯಲ್ಲಿ ನೋಡ್ತಾ ಇದ್ದೆ, ನನಗೆ ಭಾರಿ ಆಶ್ಚರ್ಯ ಇದೆ. ಡ್ರೋನ್ ಟೆಕ್ನಾಲಜಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಅದಕ್ಕೆ ಭಾರಿ ಸಪೋರ್ಟ್ ಕೊಡ್ತಾರೆ. ಸಣ್ಣ ಹಳ್ಳಿ, ಉದಾಹರಣೆ ಪುತ್ತೂರಿಂದ ಮಂಗಳೂರಿಗೆ ಸಾಮಾನು ಹೋಗ್ಲಿಕ್ಕೆ ನಾವು ವೆಹಿಕಲ್ ಹೋಗ್ಲಿಕ್ಕೆ ಜಾಮ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಅದು ಮೋದಿಯವರ ಕನಸು. ಪ್ರತಿ ಸಣ್ಣ ಸಣ್ಣ ತಾಲೂಕುಗಳಲ್ಲೂ ಅದನ್ನು ಡೆವಲಪ್ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಹೆಚ್ಚು ಮಾಡ್ತೀವಿ. ಉದಾಹರಣೆ ಒಂದು ಡ್ರೋನಲ್ಲಿ 300ರಿಂದ 500 kg ಸಾಮಾನು, ಉದಾಹರಣೆ ಕ್ಯಾಂಪಸ್ ಚಾಕ್ಲೇಟ್ ನಮ್ಮ ಫ್ಯಾಕ್ಟ್ರಿ ಇಲ್ಲಿಂದ ಪುತ್ತೂರಿಗೆ ತಗೊಂಡೋಗ್ಲಿಕ್ಕೆ 7ರಿಂದ 8,000 ರೂಪಾಯಿ ಬಾಡಿಗೆ ಕೊಡ್ತೀವಿ. ಅದೇ ಡ್ರೋನ್ ಟೆಕ್ನಾಲಜಿ ಬಂದರೆ ಅರ್ಧ ಗಂಟೆವರೆಗೆ ನಮ್ಮ ಚಾಕ್ಲೇಟ್ ಮಂಗಳೂರು AS ಆಫೀಸ್ಗೆ ಹೋಗ್ತದೆ. ಖರ್ಚು ಕಡಿಮೆ ಬೇಕು. ಸ್ವಲ್ಪ ವಿವೇಕಾನಂದ ಈ ವಿದ್ಯಾವರ್ಗದಲ್ಲಿ ಇಂಜಿನಿಯರಿಂಗ್ ಹುಡುಕಿದ್ದಾರೆ, ಪರಿಣಿತ ಅಧ್ಯಾಪಕರಿದ್ದಾರೆ. ಈ ಟೆಕ್ನಾಲಜಿಯ ಮಕ್ಕಳನ್ನೇನಾದರೂ ಡೆವಲಪ್ ಮಾಡಿದರೆ ನಮ್ಮ ಭಾಗಕ್ಕೆ ಇದರ ಸಹಾಯ ಬಂದರೆ, ಪ್ರಧಾನಮಂತ್ರಿ ಮೋದಿಯವರ ಕನಸು ಜಗತ್ತಿಗೆ ಇದು ಒಂದು ಡ್ರೋನ್ ಹಬ್ ಆಗಬೇಕು. ಈ ಭಾರತ ಜಗತ್ತಿಗೆ ಒಂದು ಡ್ರೋನ್ ಹಬ್ ಆಗಬೇಕಂತ ಅವರ ಕಲ್ಪನೆ ಕೂಸು. ಇದು ನಾನು ಇನ್ನು ಟಿವಿಯಲ್ಲಿ, ಇಂಗ್ಲಿಷ್ ಟಿವಿಯಲ್ಲಿ ನೋಡಿ ಭಾರಿ ಖುಷಿ ಅಂತಂದ್ರೆ. ಇಂಥ ಟೆಕ್ನಾಲಜಿಗಳು ಬಂದಾಗ ಇಲ್ಲಿನ ಯುವಕರಿಗೂ ಒಂದು ಹೊಸ ಅವಕಾಶಗಳು ಕಲ್ಪಿಸ್ತದೆ, ಮತ್ತೆ ಸಾರ್ವಜನಿಕರಿಗೂ ಉಪಯೋಗಗಳು ಹೆಚ್ಚಾಗ್ತದೆ ಅಂತ ನನ್ನ ಅನಿಸಿಕೆ. ಇನ್ನು ಕ್ಯಾಂಪಸ್ ಅಧ್ಯಕ್ಷನಾಗಿ ನಮ್ಮ ಮತ್ತು ವಿವೇಕಾನಂದ ಕಾಲೇಜಿಗೆ ಅಥವಾ ವಿವೇಕಾನಂದ ವಿದ್ಯಾವರ್ಧಕ ಸಂಘಗಳ ಸಮೂಹಕ್ಕೆ
ಏನೊಂದು ನಿಕಟ ಸಂಪರ್ಕ ಮತ್ತು ಪ್ರೀತಿ ವಿಶ್ವಾಸ ಅಲ್ಲ ಡಾಕ್ಟರ್? ತಮಗೆ ಗೊತ್ತಿದ್ದಾಗೆ ನಾನು 3ನೇ ತಾರೀಕಿಗೆ ಎಕ್ಸಾಮ್ ಇದೆ ಡಾಕ್ಟರ್. ಕೇವಲ 40 ಸೀಟಿಗೆ 6,000 ಅಪ್ಲಿಕೇಶನ್ ಬಂದಿದೆ. ಉಪಾಧ್ಯಕ್ಷರಾಗಿ 40 ಸೀಟಿಗೆ 6,000 ಅಪ್ಲಿಕೇಶನ್. ಎಲ್ಲರೂ ಡಿಗ್ರಿ ಆದರೆ ಅಥವಾ ಒಂದು ಏನಾದ್ರೆ ಡಾಕ್ಟರ್ ಹತ್ರ ಬರ್ತಾರೆ. ಡಾಕ್ಟರ್ ಏನಾದ್ರು ಆ ಕ್ಯಾಂಪ್ ಅಧ್ಯಕ್ಷರಿಗೆ ನನಗೆ ಕೆಲಸ ಕೊಡಿ. ಡಾಕ್ಟರ್ ಮುಂದವರಿಗೆ ಉಪಚಾರ ಮಾಡಿಕೊಳ್ಬೇಕು, ಕೊಡುಗೆ ನಾವು ಜನರ ಕೊಡಿ ಅಂತಾರೆ. ಎಲ್ಲಿಗೆ ಕೊಡುದು? ಕೊಡ್ಲಿಕ್ಕೆ ಆಗ್ತಲ್ಲ. ಇದು ಸಮಸ್ಯೆ ನಮಗೆ. ಡಾಕ್ಟ್ರಿಗೆ ಗೊತ್ತನ್ನು ಕೊಡ್ಲಿಕ್ಕೆ ಆಗುತ್ತಿಲ್ಲ. ಆದರೆ ಅವನಿಗೆ ಇಲ್ಲಿ ಸಮಾಧಾನ ಮಾಡಬೇಕು. ಆದ್ದರಿಂದ ವಿದ್ಯಾವರ್ಧಕ ಸಂಘದ ಈ ಯೋಜನೆಯಲ್ಲಿ ಸೆಲ್ಫ್ ಆತ್ಮನಿರ್ಭರ ಭಾರತದ ಆತ್ಮವಿಶ್ವಾಸ ಬಳಸ್ಕೊಳ್ಬೇಕಾದಂಥ ಕೆಲಸ ಆಗ್ತದೆ. ಅದಕ್ಕೆ ಈ ರೀತಿಯ ಟ್ರೈನಿಂಗ್ ಅನ್ನು ಡಾಕ್ಟರು ಅಥವಾ ಸಹ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವೆಯ ಹಿರಿಯರನ್ನು ಕೂತು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆ ಕೈ ಜೋಡಿಸಬೇಕು. ಎಲ್ಲರೂ ಒಬ್ಬರಿಂದ ಆಗಲಿಕ್ಕಿಲ್ಲ. ಕ್ಯಾಂಪು ಇವತ್ತು ನಾನು ಅಧ್ಯಕ್ಷ, ಮುಂದೆ ಯಾರೋ ಅಧ್ಯಕ್ಷ ಆಗಬೇಕು. ಇಂಥ ಒಳ್ಳೆ ಕಾರ್ಯಕ್ರಮಗಳಿಗೆ ಯಾವಾಗಲೂ ನಾವು ತೆರವು ಮನಸ್ಸು ಡಾಕ್ಟರ್. ಅದರ ಮೇಲೆ ಇನ್ನು ಮುಂದೆ ನೋಡುವುದಿಲ್ಲ, ಮಾತಾಡ್ತಾ ಬಂದಾಗ ಒಳ್ಳೆಯ ಕೆಲಸಕ್ಕೆ ಎಷ್ಟೊತ್ತು ನಾವು ರೆಡಿ ಇದ್ದೇವೆ. ಒಳ್ಳೆಯ ಕೆಲಸ ತಾವು ಮಾಡ್ತಾ ಇದ್ದೀವಿ, ನಾವು ಅದಕ್ಕೆ ನಿಮ್ಮ ಹಿಂದಿದ್ದೇವೆ ಅಂತ ಹೇಳ್ತಾ. ಯಾಕಂದ್ರೆ ಇಂಥದ್ದೆಲ್ಲ ಕ್ಯಾಂಪುಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಂಥವ್ರು ಮುಂದೆ ಬರಬೇಕು. ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಹಿರಿಯರು ಕೊಟ್ಟಿದ್ದಾರೆ, ಕೆಜರ್ವಾಡಿ ಇರ್ಬೋದು, ಚೆಟ್ಟಿಯಾರ್ ಇರ್ಬೋದು, ನೀವು ಮಾರ್ಗದರ್ಶನ ಮಾಡಬೇಕು. ನಾವು ಅದನ್ನು ನಿಮಗೆ ಸಹಕಾರಿಯಾಗಿ ನಿಲ್ಲುವಂತ ಮನಸ್ಸು ಮಾಡ್ತೇವೆ ಅಂತ ನೀವು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮಾಡಿದ್ದೇವೆ, ಹಿಂದೂ ಮಾಡಿದ್ದೇವೆ, ಮುಂದೂ ಮಾಡ್ತೇವೆ. ಅದರಲ್ಲಿ 2 ಮಾತುಗಳಿವೆ. ಕೆಲವು ಸಲ ಮಾತ್ರ ತೊಂದರೆ ಆಗ್ತದೆ. ಯಾಕಂದ್ರೆ ಕೆಲವು ವಿಚಾರಗಳು ಮಾಡ್ಲಿಕ್ಕೆ ಆಗುದಿಲ್ಲ. ಆಗದಿದ್ದಾಗ ನಿಮ್ಮ ಹತ್ರ ಹೇಳಿದ್ರೆ ಸ್ವಲ್ಪ ಅಂಜಿಕೆ, ಹೆದರಿಕೆ. ಏನು ಡಾಕ್ಟರ್ ನಮಗೆ ಬೈತಾರೆ, ಆದ್ರೆ ಬಯಸ್ತಾರೆ ಅಲ್ಲೇ ಒಂದ್ಸಲ ಆಗ್ತದಲ್ಲ, ತೀರ್ಮಾನ ಆಗಿರ್ತದೆ ಖುಷಿಯಲ್ಲಿ ಬಯಸ್ತಾರೆ ಹೋಗ್ಬಿಡ್ತದ. ಹೀಗೆ ಈ ವ್ಯವಸ್ಥೆಗಳಲ್ಲಿ ಕೆಲವು ದೋಷಗಳುಂಟು, ತೊಂದರೆಗಳು ಆಗ್ತದೆ. ಆದರೂ ಇದು ಒಳ್ಳೆಯ ಕೆಲಸ ಅಂತ ಹೇಳಲಿಕ್ಕೆ ಅನುಮಾನ ಇಲ್ಲ. ಮತ್ತೆ ಈ ಕ್ಯಾಂಪಿಗೆ ಪುತ್ತೂರು ಒಂದು ರೀತಿ ಹೃದಯ ಭಾಗ ಇದ್ದಾರೆ. ಇಲ್ಲಿ ಸುಮಾರು 1000 ಮಿಕ್ಕಿ ಎಂಪ್ಲಾಯ್ಸ್ ಇರ್ತಕ್ಕಂಥ ಚಾಕ್ಲೇಟ್ ಕಾರ್ಖಾನೆ ಇದೆ. ಈ ಚಾಕ್ಲೇಟ್ ಕಾರ್ಖಾನೆ ಎಂಪ್ಲಾಯ್ಸ್ಗಳಿಗೆ ಪುತ್ತೂರು ದಿವಸ ಬೇಕೇ ಆಗ್ತದೆ. ಯಾಕಂತ ಹೇಳಲಿಕ್ಕೆ ಆಗುದಿಲ್ಲ. ಸುಮಾರು 66ರಿಂದ 70 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಇಲ್ಲೊಂದು ಆಕ್ಸಿಜನ್ ಪ್ಲಾಂಟ್ ಅನ್ನು ರೆಡಿ ಮಾಡಿ ಕೊಟ್ಟಿದ್ದೇವೆ. ಕ್ಯಾಂಪುಗೆ ಹೋಗ್ತಿಲ್ಲ, ಅದು ಮುಂದಿನ ದಿನಗಳಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ನಾವು ಸಂಪೂರ್ಣವಾಗಿ ತುಲುಮನದ ಸಹಕಾರವನ್ನು ಕೊಟ್ಟಿದ್ದೇವೆ. ನಮ್ಮ ಶಾಸಕ ಮಿತ್ರರಾದ ಸಂಜು ಮಠಂದವರು ಅದರ ನೇತೃತ್ವ ತಗೊಂಡಿದ್ದಾರೆ. ಈಗ ಡಿ ಸಿ ಅವರು ನಮಗೆ ಅದಕ್ಕೆ ನೀವು ಇದು ಮಾಡಬೇಕು, ಬೇರೆ ಯಾವುದೂ ಕೂಡ ಆಕ್ಸಿಜನ್ ಪ್ಲಾಂಟೇ ಆಗಲಿ ಅಂತ ಒಂದು ಸಲಹೆ ಕೊಟ್ಟದ್ರಿಂದ ಪುತ್ತೂರಲ್ಲೇ ಮಾಡಿದ್ವಿ. ಇನ್ನು ಈ ವಿವೇಕಾನಂದ ಕಾಲೇಜಿನಲ್ಲಿ ಒಂದು ಸಾಯಿಲ್ ಟೆಸ್ಟ್ ಆಗಬೇಕಂತ ಮನವಿ ಬಂದಿತ್ತು. ನಮ್ಮ ಆಡಳಿತ ಮಂಡಳಿ ಅದಕ್ಕೆ ಒಪ್ಪಿಗೆ ಸಹ ಕೊಟ್ಟಿದ್ದೇವೆ. ಕೆಲವು ಸಣ್ಣ ವಿಚಾರಗಳಲ್ಲಿ ಆಗ್ತಾ ಇದೆ, ಅದನ್ನು ಡಾಕ್ಟರ್ ಗಮನಕ್ಕೆ ತಂದಿದ್ದೇನೆ. ಅದನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಹೊಸ ಕಲ್ಪನೆಯೊಂದಿಗೆ ವಿವೇಕಾನಂದ ಕಾಲೇಜಿನ ಕೆಲಸಗಳಿಗೆ ಕೈ ಜೋಡಿಸ್ತಾ ಈ ನೈಪುಣ್ಯ ತರಬೇತಿ ಏನು ಪಡ್ಕೊಂಡಿದ್ದೀರಿ, ನಿಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ನಿಮ್ಮ ಕಮಿಟ್ಮೆಂಟ್ ಇರಲಿ. ಮೇಡಮ್ ಒಬ್ಬರು ಹೇಳಿದ್ರೆ ಚಿಪ್ಸ್ ಮಾರಾಟ ಒಳ್ಳೆಯದಾಗ್ತಾ ಇದೆ. ನಾನು ನಿಮ್ಮ ಹತ್ರ ಕೇಳೋದು ಇಷ್ಟೇ, ಕ್ವಾಲಿಟಿ ಮೈಂಟೈನ್. ನಿಮ್ಮ ಪ್ರಾಡಕ್ಟ್ ಬಾಳೆಕಾಯಿ ಚಿಪ್ಸಿನ ಕ್ವಾಲಿಟಿ ನೀವು ಯಾವಾಗ ಹಾಳು ಮಾಡಿದ್ರೆ ಕೈ ತಪ್ಪಿಯೋ ಅಥವಾ ನಿಮ್ಮ ಗಮನಕ್ಕೆ ಬಾರದೆ ಒಂದು ಸಲ ನಿಮಗೆ ಮಾರ್ಕೆಟ್ನಲ್ಲಿ ಕೆಟ್ಟ ಹೆಸರು ಬಂದರೆ ನಿಮಗೆ ಪುನಃ ಮಾರ್ಕೆಟ್ನಲ್ಲಿ ನಿಲ್ಲಕ್ಕೆ ನಿಮಗೆ ಆಗುತ್ತೆ. ವೈಂಡಿಂಗ್ ತಲುಪಿದ್ದೀರಿ, ಆ ವೈಂಡಿಂಗ್ ಮಾಡುವಾಗ ಅದು ಇವತ್ತು ಫುಲ್ ಅವಕಾಶ ಉಂಟು. ಎಲೆಕ್ಟ್ರಿಕ್ ಮೋಟರ್ ವೈಂಡಿಂಗಿಗೆ ಕಂಡಾಪಟ್ಟೆ ಅವಕಾಶ ಉಂಟು, ಎಲ್ಲಿವರೆಗೂ ಅವಕಾಶ ಉಂಟು. ನೀವು ಮಂಗಳೂರು ಸಿಟಿಯಲ್ಲಿ ಕೂತ್ಕೊಳ್ಬೇಡ, ನೀವು ಹಳ್ಳಿಯಲ್ಲಿದ್ದು ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಇದ್ದರೆ ನಿಮಗೆ ಫೋನ್ ಬರ್ತದೆ. ನೀವು ಆ ಕೆಲಸವನ್ನು ತಕ್ಕೊಂಡು ಸ್ವಲ್ಪ ಮಟ್ಟಿಗೆ ಕಾಂಪಿಟೇಷನ್ ಕೊಡಿ. ಯಾಕೆಂದ್ರೆ ಹಳೆ ಹುಲಿಗಳಿದ್ದಾರಲ್ಲಿ ಅವರು 500 ಹೇಳಿದ್ರೆ ನೀವು 450 ಮಾಡಿಕೊಡಿ. ಸರ್ವಿಸ್ ಕೊಡಿ, ಇವರಿಗೆ ಕಮಿಟ್ಮೆಂಟ್ ಕೊಟ್ಟು ಸರ್ವಿಸ್ ಕೊಡಿ. ಇದೆಲ್ಲ ಆದಾಗ ಏನಿವತ್ತು ನಮ್ಮ ವಿವೇಕಾನಂದದಲ್ಲಿ ನಿಮಗೆ ಈ ಸ್ಕಿಲ್ ಡೆವಲಪ್ಮೆಂಟಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಿ, ಅದು ಮುಂದಿನ ನಿಮ್ಮ ಭವಿಷ್ಯದಲ್ಲಿ ದಾರಿದೀಪ ಆಗಲಿಕ್ಕಿದೆ. ನೀವು ಅದರಲ್ಲಿ ಸಂಪೂರ್ಣವಾಗಿ ನೀವೇ ಓನರ್. ಯಾರ ಕೈಗಳ ಕೆಲಸ ಮಾಡುವ ಅಗತ್ಯ ಇಲ್ಲ, ಯಾರ ಹಂಗೂ ಇಲ್ಲ. ನಿಮಗೆ ನೀವು 4 ಜನರಿಗೆ ಕೆಲಸ ಕೊಡುವ ರೀತಿಯಲ್ಲಿ ನಿಮ್ಮನ್ನು ನೀವು ಬೆಳೆಸಿಕೊಳ್ಳಿ. ನಿಮ್ಗೆಲ್ಲರಿಗೆ ಶುಭವಾಗಲಿ. ನಿಮ್ಮ ಮುಂದಿನ ಭವಿಷ್ಯ ಸಂಪೂರ್ಣವಾಗಿ ದೇವರಿಂದ ಒಳ್ಳೆಯದಾಗಲಿ ಅಂತ ಶುಭಾರೈಸುತ್ತಾ ನನಗೆ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಗೌರವವನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು.